ಸಿಂಗಾಪುರ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಕೇವಲ 59 ವರ್ಷಗಳಾಗಿರೋದು. ಸಿಂಹಪುರ ಅಂತ ಕರೆಸ್ಕೊತಿದ್ದಂತಹ ಈ ಪ್ರದೇಶ ಇವತ್ತು ಸಿಂಗಾಪುರ ಆಗಿ ಒಂದು ಫಿಶಿಂಗ್ ವಿಲೇಜ್, ಸಾಧಾರಣವಾದ ಜಾಗದಿಂದ ಇವತ್ತು ಒಂದು ಅಸಾಧಾರಣವಾದ ಎಕಾನಮಿಯಾಗಿ ಮಾರ್ಪಟ್ಟು ವಿಶ್ವದ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಭಾರತ ದೇಶಕ್ಕೆ 78 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಆದರೂ ನಾವು ಸಾಕಷ್ಟು ಕ್ಷೇತ್ರಗಳಲ್ಲಿ ಇವತ್ತು ಬಹಳ ಹಿಂದೆ ಇದ್ದೀವಿ. ಇಲ್ಲಿ ಬಂದ ತಕ್ಷಣ ನನಗೆ ಕನ್ನಡಿಗನಾದ ಆದಿತ್ಯ ಹಾಗೆ ಅವನ ಕುಟುಂಬ ಸಿಕ್ಕಿದ್ದು ಬಹಳ ಖುಷಿಯ ವಿಷಯ. ಇಲ್ಲಿಯ ಲೋಕಲ್ ಥಿಂಗ್ಸ್ನ ಮಾಡಿದ್ದು, ಲೋಕಲ್ ಟೂರಿಸಮ್ ಮಾಡಿದ್ದು ಬಹಳ ಖುಷಿ ಕೊಡ್ತು. ಇವತ್ತು ಫೈನಲಿ ಅವನ ಫ್ಯಾಮಿಲಿನ ಮೀಟ್ ಮಾಡುವಂತಹ ಸಮಯ. ಬನ್ನಿ ಗ್ಲೋಬಲ್ ಕನ್ನಡಿಗರೇ, ಸಿಂಗಾಪುರ್ ಸೀರೀಸ್ನ ಮತ್ತೊಂದು ಸುಂದರವಾದ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಮತ್ತೆ ನಿಮ್ಮ ಮುಂದೆ 2 ರಾತ್ರಿ 1 ದಿವಸ ಸಿಂಗಾಪುರ್ನಲ್ಲಿ. ಇವತ್ತಿನ ಬೆಳಗ್ಗೆ ಎದ್ದು ನಾನು ಹೊರಡ್ತಾ ಇದ್ದೀನಿ ನಮ್ಮ ಸ್ನೇಹಿತರ ಮನೆಗೆ, ಗ್ಲೋಬಲ್ ಕನ್ನಡಿಗರ ಮನೆಗೆ. ಬೆಳಗ್ಗೆ ತಿಂಡಿ ಕರೆದಿದ್ದಾರೆ ನಮ್ಮ ಆದಿತ್ಯನ ತಂದೆ ತಾಯಿ. ಅಲ್ಲಿ ಹೋಗಿ ತಿಂಡಿ ತಿಂದು ಅವರ ಜೊತೆ ಹರಟೆ ಹೊಡೆದು ಅವರ ಜೀವನದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅವರಿಂದ ಇನ್ನೂ ಸಿಂಗಾಪುರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿ ಅಲ್ಲಿಂದ ನಾನು ಮತ್ತು ಆದಿತ್ಯ ಮತ್ತೆ ಮುಂದೆ ಹೋಗಲಿದ್ದೀವಿ. ಮನೆಗೆ ತಿಂಡಿ ಕರೆದಿದ್ದಾರೆ. ಸೊ ಬರೀ ಕೈಯಲ್ಲಿ ಕನ್ನಡಿಗರಿಗೆ ಹೋಗಿ ಅಭ್ಯಾಸ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಡೇಟ್ಸು, ಕಿತ್ತಳೆ ಹಣ್ಣು ಹಾಗೆ ಬಾಳೆಹಣ್ಣು ತೊಗೊಂಡಿದ್ದೀನಿ. ಇನ್ನೇನು ಇಲ್ಲಿಂದ 22 ಸ್ಟಾಪು. ಬಸ್ಸಲ್ಲಿ ಕೂತಿದ್ದೀನಿ ಈಗಷ್ಟೇ, ಬಸ್ ನಂಬರ್ 62. ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು, ಯಾಕೆ ಅಂದರೆ ಮುಂದೆ ಸೀಟ್ನಲ್ಲಿ ರಾಜಂತರ ಕೂತಿದ್ದೀನಿ. ಇಲ್ಲಿಂದ ವ್ಯೂನ ಎಂಜಾಯ್ ಮಾಡ್ಬೋದು. ನೀವು ಅಷ್ಟೇ ಬಸ್ಸಲ್ಲಿ ಬಂದರೆ ಅಕಸ್ಮಾತು ಈ ಒಂದು ಫ್ರಂಟ್ ಸೀಟನ್ನು ತೊಗೊಳಕ್ಕೆ ಟ್ರೈ ಮಾಡಿ. ಒಂಥರ ಫ್ರೀ ಟೂರ್ ಆಫ್ ದ ಸಿಟಿ ಸಿಗುತ್ತೆ. ನೋಡಿ, ಈ ಹಸಿರನ್ನ ಮೇಂಟೈನ್ ಮಾಡೋದಕ್ಕೆ ಕಾರ್ಮಿಕರು ಸದಾ ಎಷ್ಟು ಶ್ರಮ ಪಡ್ತಾ ಇರ್ತಾರೆ ಅಂತ. ಎಲ್ಲ ಕಾರ್ಮಿಕರಿಗೂ ನಮ್ಮ ಕಡೆಯಿಂದ ಒಂದು ಸಲಾಂ, ಒಳ್ಳೆಯದಾಗಲಿ ಅವ್ರಿಗೆ. ಅವರಿಂದನೇ ನಾವೆಲ್ಲ ಖುಷಿಯಾಗಿ ಸ್ವಚ್ಛವಾಗಿ ಬದುಕೋಕ್ಕೆ ಸಾಧ್ಯ. ಇನ್ನು ಇವಾಗಷ್ಟೇ ಇದ್ದೀನಲ್ಲ, ಸೊ ಇನ್ನೂ ಫ್ಲೋ ಬಂದಿಲ್ಲ, ಕಾಫಿ ಕುಡ್ದಿಲ್ಲ, ತಿಂಡಿ ತಿಂದಿಲ್ಲ. ಸೊ ಇನ್ನೂ ಸ್ವಲ್ಪ ಅಂತ ಏನಿ. ನೆನ್ನೆ ರಾತ್ರಿ 12 ಗಂಟೆವರೆಗೂ ಓಡಾಡಿದ್ದೀವಿ. ಮಲಗಿ ಬೆಳಗ್ಗೆ ಎದ್ದರೆ ಮೈಕೈಯೆಲ್ಲ ನೋವು. ಬಟ್ ಚೆನ್ನಾಗಿರುತ್ತೆ. ಬಂದಾಗ ಹಿಂಗೆ ಓಡಾಡಬೇಕು ದೇಶನ ಮೂಲೆ ಮೂಲೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಸರ್ಪ್ರೈಸು. ಇಲ್ಲಿ ಮುಂದೆ ಕೂತಿದ್ದೆ, ನನ್ನ ಪಕ್ಕ ಇನ್ನೂ ಒಬ್ರು ತಂದೆ ಮಗ ಬಂದು ಕೂತ್ಕೊಂಡ್ರು. ಮಂಗಳೂರವರು, ಕನ್ನಡದವರು. ಬಹಳ ಖುಷಿ ಆಯ್ತು. ಸರ್ 8 ವರ್ಷದಿಂದ ಇಲ್ಲೇ ಇದ್ದೀರಾ? ಓಕೆ. ನಂದು ಗ್ಲೋಬಲ್ ಕನ್ನಡಿಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಇಡೀ ವಿಶ್ವದಿಂದ ಅಪ್ಪಟ ಕನ್ನಡ ಕಥೆಗಳನ್ನು ಕನ್ನಡಿಗರಿಗೆ ಪ್ರೆಸೆಂಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಒಂದು 35 ದೇಶದಿಂದ ಮಾಡಿದ್ದೀನಿ. ಸೊ ನೀವು ದಯವಿಟ್ಟು ವಾಪಸ್ ಹೋದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಏನೇನು ಹೆಸರು? ಮಾತಾಡ್ತೀಯ ಕನ್ನಡ ನೀನು? ಕನ್ನಡ ಬರುತ್ತಾ? ಬರುತ್ತೆ ಆದಷ್ಟು ಬೇಗ. ಹೆಂಗನ್ಸು ಸರ್ 8 ವರ್ಷದ ಜೀವನ ಸಿಂಗಾಪುರಲ್ಲಿ? ಸಿಂಗಾಪುರದಲ್ಲಿ ಮೊದಲು ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಕಷ್ಟ ಆಗಿದೆ. ಯಾಕೆ ಅಂದ್ರೆ ಈಗ ಕಾಸ್ಟ್ಲಿ ಜಾಸ್ತಿ ಆಗಿದೆ, ಇನ್ಫ್ಲೇಷನ್ ಜಾಸ್ತಿ ಇದೆ. ಹೌದಾ? ಓ, ಅದರಿಂದ ಸ್ವಲ್ಪ. ಮತ್ತೆ ಜಾಬ್ ಸಹ ಸ್ಟೇಬಲ್ ಇಲ್ಲ. ಜಾಬ್ ಅಂದ್ರೆ EP ಇಂದ ಈಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಸ್ವಲ್ಪ. ಅಂದ್ರೆ ಪ್ರೊಸೀಜರ್ಸ್ ಎಲ್ಲ ರಿನ್ಯೂ ಮಾಡಿ ಸ್ವಲ್ಪ ಕಷ್ಟ ಮಾಡ್ತಿದ್ದಾರೆ ಈಗ. ವೀಸಾಸ್ ಎಲ್ಲ. ಓಕೆ. ಎಷ್ಟು ವರ್ಷ? 8 ವರ್ಷ 10 ವರ್ಷ ಇದ್ರೂ ಕೂಡ? 8 ವರ್ಷ ಕೂಡ. ಮುಂಚೆ ಆರಾಮಿತ್ತು, ಇವಾಗ ಸ್ವಲ್ಪ ಕಷ್ಟ. ನೀವು ಪಾಸ್ಪೋರ್ಟ್ ತಗೊಳ್ಳಿಲ್ಲ ಇಲ್ಲಿದು? ಇಲ್ಲ. ಓಕೆ. PR ಸಹ ತಗೊಳ್ಳಿಲ್ಲ. ಅವಕಾಶ ಇತ್ತು ನಿಮಗೆ ತಗೊಳ್ಳೋದಕ್ಕೆ? ಇತ್ತು, ಬಟ್ ಅದೇ ಅವಕಾಶ ಅಂದ್ರೆ ಇಲ್ಲಿ NS ಇದೆ. NS ಅಂತ ಹೇಳಿದ್ರೆ PR ತಗೊಂಡ್ ಬಂದ್ಮೇಲೆ ಮಕ್ಕಳಿಗೆ, ಹುಡುಗನಿಗೆ 2 ವರ್ಷ ನ್ಯಾಷನಲ್ ಸರ್ವಿಸ್ ಮಾಡಲೇಬೇಕು. ಓಕೆ. ಅದನ್ನ ಸ್ಕಿಪ್ ಮಾಡ್ಲಿಕ್ಕೆ ಆಗಲ್ಲ. ಈ ದೇಶದಲ್ಲಿ ಪ್ರತಿಯೊಬ್ಬ ಯುವಕ ತನ್ನ ಸ್ಕೂಲ್ನ ಕಂಪ್ಲೀಟ್ ಮಾಡಿದ್ಮೇಲಲ್ಲ, 16 ಇಯರ್ಸ್ 16 ವರ್ಷ ಕಂಪ್ಲೀಟ್ ಮಾಡಿದ್ಮೇಲೆ 2 ವರ್ಷಗಳ ಕಾಲ ಕಂಪಲ್ಸರಿ ಮಿಲಿಟರಿ ಸರ್ವಿಸ್ ಮಾಡಬೇಕು. ಅದಾದ್ಮೇಲೆ ಕೂಡ ಈಗ ಅವ್ನು ಸಿಂಗಾಪುರ್ ಸಿಟಿಸನ್? ಇಲ್ಲ, ತಗೊಳ್ಳಿಲ್ಲ. ಅವನು ಸಹ ಫಾರಿನರ್, DP ಇದ್ದಾನೆ. ಓಕೆ. ಬಟ್ ಹುಟ್ಟಿದ್ದಿಲ್ಲ ಅವನು? ಇಲ್ಲ, ಹುಟ್ಟಿದ ಇಂಡಿಯಾದಲ್ಲೇ, ಇಲ್ಲೇ ಇದಾಗಿದೆ. ಕರೆಕ್ಟ್. ಓಕೆ. ಡೆಲಿವರಿ ಮಾತ್ರ ಅಲ್ಲಿ ಮಾಡಿ, ಇಂಡಿಯಾದಲ್ಲೇ ಮಾಡಿ. ಓಕೆ. ಇಲ್ಲಿ ಹುಟ್ಟಿದ್ರೆ ಇಲ್ಲೇ ಸಿಟಿಸನ್ ಆಗಿರೋನು? ಇಲ್ಲ, ಕೊಡಲ್ಲ. ಇಲ್ಲಿ ಕೊಡಲ್ವಾ? US ತರ ಇಲ್ಲ? ಓಕೆ. ಸೊ US ತರ ಸಿಸ್ಟಮ್ ಇಲ್ಲಿಲ್ಲ. ಇಲ್ಲಿ ಹುಟ್ಟಿದ್ರು ಕೂಡ ನೀವು ಸಿಂಗಾಪುರಿಯನ್ ಪಾಸ್ಪೋರ್ಟ್ ನಿಮಗೆ ಸಿಗಲ್ಲ. ಓಕೆ. ಯಾಕಂದ್ರೆ ಸಿಂಗಾಪುರ್ ಪಾಸ್ಪೋರ್ಟ್ ಬಹಳ ವ್ಯಾಲ್ಯೂ ಇದೆ. ಅಲ್ವಾ ಜಗತ್ತಿನಲ್ಲಿ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಇನ್ ದ ವರ್ಲ್ಡ್. 190 ದೇಶಕ್ಕೆ ವೀಸಾ ಫ್ರೀ ಹೋಗ್ಬೋದು. ಆಹಾ,
ಆ ಥರ ಪಾಸ್ಪೋರ್ಟ್ ನಮ್ಮ ಭಾರತ ದೇಶಕ್ಕೂ ಇದ್ದಿದ್ರೆ ನಾನಂತೂ ಪಟ 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 ಎಲ್ಲ ದೇಶಕ್ಕೂ ಹೋಗ್ಬಿಡ್ತಾ ಇದೆ. ಸರ್ ತಮ್ಮ ಹೆಸರು? ರಮಣ್. ರಮಾನ್. ಓಕೆ, ನಿಮ್ಮ ಹೆಸರಲ್ಲಿ ನಮ್ಮ ಹೆಸರು ಕೂಡ ಇದೆ, ರಾಮ್. ಬಹಳ ಖುಷಿ ಆಯ್ತು. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರ್ಲಿ ಸರ್. ಕಾಪರ್ ಇದರಲ್ಲಿ ಕುಡಿತಾ ಇದ್ದೀರಾ ನೋಡಿ, ಖುಷಿ ಆಗುತ್ತೆ. ನಮ್ಮ ಕಲ್ಚರು, ನಮ್ಮ ಆಚಾರ ವಿಚಾರ ಹೊರ ದೇಶದಲ್ಲಿ ನೋಡಿದಾಗ ಒಳ್ಳೇದಾಗ್ಲಿ ಸರ್ ನಿಮಗೆ. ನಿಮ್ಮ ವೈಫ್ ಎಲ್ಲ ಮನೇಲಿ ಇದ್ದಾರಾ? ಓಕೆ. ಓ, ಸಂಡೇ ರಜಾ ಅನ್ಸುತ್ತೆ ಎಲ್ಲರಿಗೂ. ಓಕೆ ಓಕೆ, ಕೇಳಿದೆ ಅಂತ ಹೇಳಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ನಾನು ಬಂದು ತಲುಪಿದ್ದೀನಿ ನನ್ನ ಡೆಸ್ಟಿನೇಷನ್ಗೆ. ಈಗ ಆದಿತ್ಯ ಇಲ್ಲಿಗೆ ಬಂದು ನನ್ನ ಮನೆ ಕರ್ಕೊಂಡು ಹೋಗ್ತಾನಂತೆ. ಎಲ್ಲೆಲ್ಲೂ ಮನೆ, ರೆಸಿಡೆನ್ಷಿಯಲ್ ಏರಿಯಾ, HDB ಹೌಸಿಂಗ್ ಡೆವಲಪ್ಮೆಂಟ್ ಬೋರ್ಡ್, ಸಿಂಗಾಪುರ್ನ ಫೇಮಸ್ HDBನ ತೋರಿಸ್ತೀನಿ ಇವತ್ತು. ಹಾಗೆ ಅವ್ರ ನಮ್ಮ ಮನೆಯನ್ನು ತೋರಿಸ್ತೀನಿ, ಕನ್ನಡಿಗರು ಇಲ್ಲಿ ಹೇಗೆ ಬದುಕ್ತಾರೆ ಅಂತ ತೋರಿಸ್ತೀನಿ. ಈಗ ಬಸ್ಸಲ್ಲಿ ನೋಡಿದ್ರೆ ಮಂಗಳೂರು ಕನ್ನಡಿಗರು ಸಿಕ್ಕಿದ್ರು. ವಿಶ್ವದ ಮೂಲೆ ಮೂಲೆಯಲ್ಲಿ ಎಲ್ಲ ಕಡೆನೂ ಕನ್ನಡಿಗರಿದ್ದಾರೆ. ನಿನ್ನೆ ಕೂಡ ಸಿಂಗಾಪುರಲ್ಲಿ ಎಷ್ಟೋ ಜನ ಬೆಂಗಳೂರಿಂದ ಬಂದವರು, ತುಮಕೂರಿಂದ ಬಂದವರು ಸಿಕ್ಕಿದ್ರು. ಅಂದರೆ ನಾವೆಲ್ಲರೂ ಎಷ್ಟೋ ಜಾಗದಲ್ಲಿದ್ದೀವಿ, ಹೋದಾಗ ಗೊತ್ತಾಗುತ್ತೆ ಇಲ್ಲೂ ಇದ್ದಾರಾ ಕನ್ನಡಿಗರು ಅಂತ. ಭಾಳ ಆಶ್ಚರ್ಯ ಕೂಡ ಆಗುತ್ತೆ. ಬಸ್ಸಲ್ಲಿ ಪಕ್ಕದಲ್ಲೇ ಬಂದು ಕೂತ್ಕೊಂಡ್ರು. ಸೊ ಅವರು ವಾಪಸ್ ಹೋಗ್ತಾ ಇದ್ದಾರಂತೆ. ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ಇಲ್ಲಿ, ಬದುಕೋಕ್ಕೆ ಅಷ್ಟು ಸುಲಭ ಆಗ್ತಾಯಿಲ್ಲ, ಇನ್ಫ್ಲೇಷನ್ ತುಂಬ ಹೆಚ್ಚಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಒಂದೊಂದು ಚಾಲೆಂಜಸ್ ಇರುತ್ತೆ. ಈಗ ಸಿಂಗಾಪುರ್ ತುಂಬ ರ್ಯಾಪಿಡ್ ರೇಟಲ್ಲಿ ಬೆಳೀತಾ ಇರೋದ್ರಿಂದ ಹೈಯರ್ ಮಿಡ್ಲ್ ಕ್ಲಾಸ್ಗೆ ಅಥವಾ ಮಿಡ್ಲ್ ಕ್ಲಾಸ್ಗೆ ಖಂಡಿತ ಕಷ್ಟ ಆಗ್ಬೋದು ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ. ಲೋಕಲ್ಸು, ರೆಸಿಡೆಂಟ್ಸು, ಪಾಸ್ಪೋರ್ಟ್ ಇರೋರಿಗೆ ಹೆಂಗೋ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ. ಆದರೆ ಫಾರಿನರ್ಸ್ಗೆ ಹೋಗ್ತಾ ಹೋಗ್ತಾ ಡೆವಲಪ್ ಆದಮೇಲೆ, ಯಾಕಂದರೆ ದೇಶ ಬೆಳೆಸಬೇಕಾದ್ರೆ ಫಾರಿನರ್ಸ್ ಬೇಕಾಗ್ತಾರೆ, ಅವರ ಒಂದು ಸರ್ವಿಸ್ ಬೇಕಾಗುತ್ತೆ. ಆದರೆ ದೇಶ ಬೆಳೆದ ನಂತರ ಅವರನ್ನು ಡಿಸ್ಕಾರ್ಡ್ ಮಾಡಲಾಗುತ್ತೆ. ಅಮೆರಿಕಲ್ಲಿ ಕೂಡ ಈಗ ಅಮೆರಿಕ ಪಿಕ್ಚರ್ ನೋಡಿದ್ರಿ. ಅಮೆರಿಕ ಪಿಕ್ಚರಲ್ಲಿ ಅವನಿಗೆ ಒಳ್ಳೆ ಹೀರೋಗೆ ಒಳ್ಳೆ ಕೆಲಸ ಇರುತ್ತೆ. ಅದಾದಮೇಲೆ ಅವನು ಅದೇ ಕೆಲಸವನ್ನು ನಂಬ್ಕೊಂಡು ಮನೆ, ಬಂಗ್ಲೆ, ಕಾರು ಪ್ರತಿಯೊಂದು ತೊಗೊಂಡಿರ್ತಾನೆ. ಆದರೆ ಅದಾದಮೇಲೆ ಏನಾಗುತ್ತೆ, ಅವನ ಕೆಲಸ ಹೋಗುತ್ತೆ. ಕೆಲಸ ಹೋದಾಗ ಏನಾಯಿತು, ಕೆಲಸ ಹೋದಾಗ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಮನೆಗೆ ಬರೋಕ್ಕೂ ಆಗಲ್ಲ ಅಥವಾ ಅಲ್ಲೇ ಉಳಿಯೋಕ್ಕೂ ಆಗಲ್ಲ. ಎರಡೂ ಇಲ್ದಿದ್ದಾಗ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ. ಈ ಥರ ಪರಿಸ್ಥಿತಿ ಎಲ್ಲರೂ ಫೇಸ್ ಮಾಡಬೇಕಾಗತ್ತೆ ಅವರವರ ಕೆಲಸದಲ್ಲಿ. ಬಟ್ ಯಾರೆಲ್ಲ ಇದ್ರು ಕನ್ನಡಿಗರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇವಾಗ ತಿಂಡಿಗೋಸ್ಕರ ವೇಟಿಂಗು. ಹೊಟ್ಟೆ ಕವ 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 ಅಂತ ಇದೆ. 11:30 ಆಯಿತು. ನಮಸ್ಕಾರ ಎಲ್ರಿಗೂ. ನಮ್ಮ ಜೊತೆಗಿದ್ದಾರೆ ಲೋಹಿತ್ ಗೌಡಿಗೆರೆ ನಾಗರಾಜ್ ಅವರು. ಅವರು ಸಿಂಗಾಪುರಕ್ಕೆ ಬಂದು ಎಷ್ಟು ವರ್ಷ ಆಯಿತು ಮತ್ತು ಅವ್ರ ಲೈಫ್ ಹೇಗಿದೆ ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಹಾಗೆ ಇಲ್ಲಿನ ಅದ್ಭುತವಾದ HDB ಕಾನ್ಸೆಪ್ಟನ್ನ ಕೂಡ ಇವ್ರು ತಿಳಿಸ್ಕೊಡ್ತಾರೆ. ಲೋಹಿತ್ ಅವ್ರು ಯಾರು ಅಂದರೆ ನಮ್ಮ ಪ್ರೀತಿಯ ಆದಿತ್ಯನ ತಂದೆ. ನಿಮ್ಮೆಲ್ರಿಗೂ ನೆನಪಿರಬೇಕು, ನಾವು 3 ಜನ ಕೂಡ ಬಾಲಿಯಲ್ಲಿ ಉಲುವಾತು ದೇವಸ್ಥಾನದಲ್ಲಿ ಸಿಕ್ಕಿದ್ವಿ. ಅಲ್ಲಿ ಅವರು ಇನ್ವೈಟ್ ಮಾಡಿದರು, ನಮ್ಮ ದೇಶಕ್ಕೆ ಬನ್ನಿ, ನಾವಿರುವಂತಹ ದೇಶಕ್ಕೆ ಬನ್ನಿ, ನಾವು ಕನ್ನಡಿಗರಲ್ಲಿದ್ದೀವಿ ಅಂತ. ಸೊ ಅವ್ರಿಗೋಸ್ಕರ ಇವತ್ತು ಬಂದಿದ್ದೆ. ಆ್ಯಕ್ಚುಲಿ ಒಂದು ಕಾರಣ ಬಂದಿದ್ದೆ, ಇವರೆಲ್ಲ ಸಿಕ್ಕಿದ್ರು ಅಂದ್ಬಿಟ್ಟು. ಬಟ್ ಇವಾಗ ಬಂದಿರೋದಕ್ಕೆ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂದರೆ ಸಿಂಗಾಪುರ್ನೂ ಅರ್ಥ ಮಾಡ್ಕೊಳಕ್ಕಾಗ್ತಾಯಿದೆ, ಇಲ್ಲಿನ ಕನ್ನಡಿಗರ ಜೀವನವನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾಯಿದೆ. ಹಾಗೆ ಒಳ್ಳೆ ಕರ್ನಾಟಕದ ತಿಂಡಿ, ಕಾಫಿನೂ ಇವಾಗ ಸಿಗಲಿದೆ. ಹೊಸ ಥರ ಬಿಸಿಬೇಳೆ ಬಾತ್ ಕಾಯ್ತಾ ಇದೆ. ಆಹಾ ಬಹಳ ದಿವಸ ಆಯಿತು ಕರ್ನಾಟಕ. ಆಮೇಲೆ ನಮ್ಮ ಮೈಸೂರು ಬೆಂಗಳೂರು ಫಿಲ್ಟರ್ ಕಾಫಿನೂ ಕಾಯ್ತಾ ಇದೆ. ಅದ್ಭುತ. ಸರ್ ಇವಾಗ ಇಲ್ಲಿಂದ ದಾರಿಲಿ ಹೋಗ್ತಾ HDB ಮಾತಾಡ್ಕೊಂಡು ಹೋಗೋಣ. ಹೌದು. ಸೊ ಈಗ HDB ಅಂದರೆ ಏನು? ಇದು HDB ಅಂದ್ರೆ ನಮ್ಮ ಹೌಸಿಂಗ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇಲ್ಲಿ ಕರೀತಾರೆ. ಓಕೆ. HDB ಇದೇನಾ HDB ಅಂದ್ರೆ? ಇದು ಒನ್ ಆಫ್ ದ HDB ಬಿಲ್ಡಿಂಗ್ಸ್ ಇವು. ಇದೇ ತರ ಸಿಂಗಾಪುರ್ ಅಲ್ಲಿ ಸುಮಾರು ಈ ತರದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನಿಂತಿರೋದು ನಮ್ಮನೆ ಈ ಎಸ್ಟೇಟ್ ಬರುತ್ತೆ, ಹೌಗಾಂಗ್ ಹೈಟ್ಸ್ ಅಂತ ಕರೀತಾರೆ. ಹೌಗಾಂಗ್ ಹೈಟ್ಸ್ ಇದ್ರ ಹೆಸರು, ಈ ಎಸ್ಟೇಟ್ ಹೆಸರು ಹೌಗಾಂಗ್ ಹೈಟ್ಸ್ ಅಂತ. ಅದೇ ತರ ಅಲ್ಲೂ ಇದೆ, ಅದು HDBನೇ. ಅದಕ್ಕೆ ಇನ್ನೊಂದು ಹೆಸರು ಇರುತ್ತೆ. ಸೊ ಇವಾಗ ಇಲ್ಲಿ ಹೌಗಾಂಗ್ ಹೈಟ್ಸ್ ಅಲ್ಲಿ ಹೋಗ್ತಾ ಇದ್ರೆ ನೋಡಿ, ಅಲ್ಲಿ ಬ್ಲಾಕ್ 239 ಅಂತಿದೆ. ಸೊ ಸಿಂಗಾಪುರ್ ಅಲ್ಲಿ ಈ ಬ್ಲಾಕ್, ಆಮೇಲೆ ಯಾವ ರಸ್ತೆ, ಅದು ತುಂಬಾ ಮುಖ್ಯ. ರಸ್ತೆಗೆ ಲಾರ್ ಅಂತಾರಲ್ವಾ, ಅದು ಕೆಲವರು ಲಾರ್ ಇದೆ, ಜಲನ್ ಅಂತ ಇದೆ. ಇಲ್ಲಿ ನಾವಿರೋದು ಇವಾಗ ಹೌಗಾಂಗ್ ಸ್ಟ್ರೀಟ್ 22 ಅಂತ ಕರಿತೀವಿ. ಸೊ ಆ ಒಂದು ಬ್ಲಾಕ್ 239. ಆಮೇಲೆ ನೀವು ಆ ಬ್ಲಾಕ್ 239 ಅಲ್ಲಿ ನಿಮ್ಗೆ ಪ್ರತಿ ಫ್ಲೋರ್ಗೂ ಪ್ರತಿ ಮನೆಗೂ ಒಂದು ನಂಬರ್ ಇರುತ್ತೆ. ನಾನಿರೋದು ಇವಾಗ ಬ್ಲಾಕ್ 245, ಅಲ್ಲಿಗೆ ನಡ್ಕೊಂಡು ಹೋಗ್ತೀವಿ. 239 ಅಲ್ಲಿ ಇದೀವಿ. ಆ ತರ ಇನ್ನು 248 ತನಕ ಇದೆ ಅದು. ಸೊ HDB ಅಂದ್ರೆ ಏನು? ಹೌಸಿಂಗ್ ಡೆವಲಪ್ಮೆಂಟ್ ಬೋರ್ಡ್ ಅಂತ. HDB ಸ್ಟ್ಯಾಂಡ್ಸ್ ಫಾರ್ ಹೌಸಿಂಗ್ ಡೆವಲಪ್ಮೆಂಟ್ ಬೋರ್ಡ್. ಇದು ಸರ್ಕಾರನೇ ಕಟ್ಟಿ ಜನರಿಗೆ ಕೊಟ್ಟಿರುತ್ತೆ, 100 ವರ್ಷದ ಲೀಸ್. ಸೊ ನಾವೇನು ಕಟ್ಕೋಬೇಕಾಗಿಲ್ಲ. ಇಲ್ಲ ಸಿಂಗಾಪುರಲ್ಲಿ ನೀವು ಸೈಟ್ ಗೀಟ್ ಎಲ್ಲ ಮಾಡೋಕ್ಕಾಗಲ್ಲ. ನಮ್ಮ ಬೆಂಗಳೂರಲ್ಲಿ ಸೈಟ್ ಮಾಡ್ತೀವಲ್ಲ, ಹಂಗೆ ಚಾನ್ಸೇ ಇಲ್ಲ.
ಸೈಟ್ ಅಂತ ಏನು ಸಿಗಲ್ಲ ನನಗೆ ಗೊತ್ತಿರೋ ಪ್ರಕಾರ. ನಾನು 5 ವರ್ಷದಿಂದ ಇದ್ದೀನಿ, ತಿಳ್ಕೊಂಡಿರೋ ಪ್ರಕಾರ ಸೈಟು ಅಂತ ಸಿಗಲ್ಲ, ಜಾಗ ಅನ್ನೋದು ಸಿಗಲ್ಲ. ಆದ್ರೆ ನಿಮ್ಗೆ ಪ್ರೈವೇಟ್ ಬಿಲ್ಡರ್ಸ್ ಇದ್ದಾರೆ. ಆ ಪ್ರೈವೇಟ್ ಬಿಲ್ಡರ್ಸ್ ಹತ್ರ ಹೋದ್ರೆ ಆವರೇಜ್ ಆಗಿ 1.5 ಮಿಲಿಯನ್ 2 ಮಿಲಿಯನ್ ಅದು ಏನು 800 ಸ್ಕ್ವೇರ್ ಫೀಟ್. ಸೊ ಆಲ್ಮೋಸ್ಟ್ 6 ಕೋಟಿ 7 ಕೋಟಿ ರೂಪಾಯಿ ಬರೀ 800 ಸ್ಕ್ವೇರ್ ಫೀಟ್ ಮನೆಗೆ. ಇದೇನು ಅಂದ್ರೆ ಇದು ಸರ್ಕಾರನೇ ಕಟ್ಟಿರೋದು, ಈ ಕಟ್ಟಡನ ಸರ್ಕಾರನೇ ಕಟ್ಟಿರೋದು, ಇದನ್ನ ನಡೆಸ್ತಾ ಇರೋದು ಸರ್ಕಾರನೇ. ಓಕೆ. ಸೊ ನೀವು ಸರ್ಕಾರದ ಹತ್ರ ಹೋಗಿ ನನಗೊಂದು ಮನೆ ಬೇಕು ಅಂತ ಹೇಳಿದ್ರೆ ಆಯ್ತು, ಬೇರೆ ಕಡೆ ಎಷ್ಟೆಷ್ಟೋ ಕಡೆ ಈ ಥರ ಎಸ್ಟೇಟ್ ಸೆಲ್ಲಲ್ಲಿವೆ, ಅಲ್ಲಿ ಎಲ್ಲಿ ಖಾಲಿ ಇದೆ ಅಲ್ಲಿ ನಿಮಗೆ ಕೊಡ್ತಾರೆ. ಅದು ನಿಮಗೆ 99 ವರ್ಷಕ್ಕೆ ಲೀಸ್. ಈಗ ನಿಮಗೂ ಲೀಸಲ್ಲಿ ಸಿಕ್ಕಿದ್ಯಾ? ಇಲ್ಲ, ನಾನು ಇವಾಗ ಇರೋದು ಬಾಡಿಗೆ ಮನೆ. ನಾನು ಓನರ್ಗೆ ಅದು ಲೀಸಲ್ಲಿ ಇರುತ್ತೆ. ಯಾಕಂದ್ರೆ ನೀವು ಇಲ್ಲಿ ಪರ್ಮನೆಂಟ್ ರೆಸಿಡೆಂಟ್ ಅಥವಾ ಸಿಟಿಸನ್? ನಾನು ಸ್ಥಳೀಯ ಅಲ್ಲ, ನಾನು ಶಾಶ್ವತ ನಾಗರಿಕನೂ ಅಲ್ಲ. ಅಂದ್ರೆ ಶಾಶ್ವತ ನಾಗರಿಕ ಅಂದ್ರೆ ಪರ್ಮನೆಂಟ್ ರೆಸಿಡೆಂಟ್, ಸ್ಥಳೀಯ ಅಂದ್ರೆ ಸಿಟಿಸನ್. ನೋಡ್ರಿ ಕನ್ನಡ ಅಪ್ಪಟ ಕನ್ನಡ ಹೆಂಗ್ ಮಾತಾಡೋದು, ಹೊರ ದೇಶದಲ್ಲಿದ್ರು ಅಪ್ಪಟ ಕನ್ನಡ ಮಾತಾಡ್ತಾರೆ ನಮ್ಮ ಸ್ನೇಹಿತರು. ಬಹಳ ಖುಷಿ ಆಗತ್ತೆ ಈ ಮಾತು ಕೇಳಿ. ಸೊ ನಾನು ಸ್ಥಳೀಯನಲ್ಲ, ಶಾಶ್ವತ ನಾಗರಿಕನೂ ಅಲ್ಲ, ನನ್ನನ್ನ ಎಕ್ಸ್ಪ್ಯಾಟ್ ಅಂತ ಕರಿತೀವಿ. ಅಂದ್ರೆ ನಾನು ಇಲ್ಲಿ ಒಂದು ಪಾಸ್ ಮೇಲೆ ಬಂದಿದ್ದೀನಿ, ವರ್ಕಿಂಗ್ ಎಂಪ್ಲಾಯ್ಮೆಂಟ್ ಪಾಸ್ ಅಂತ ಕರಿತೀವಿ. ಆ ಪಾಸ್ ಮೇಲೆ ನಾನು ಇಲ್ಲಿರೋದು. ಹಾಗಾಗಿ ಬ್ಲಾಕ್ಸ್ ಗಳಿವೆ ಇಲ್ಲಿ. ಸ್ಥಳೀಯರೆಲ್ಲ ಈ ತರ ಒಂದೊಂದು ಮನೆ ಸರ್ಕಾರಕ್ಕೆ ಕೇಳ್ಕೊಂಡಿರ್ತಾರೆ, ಸರ್ಕಾರ ಕೊಟ್ಟಿರುತ್ತೆ. 99 ವರ್ಷ ಲೀಸ್. ಓಕೆ ಓಕೆ. ಅಪ್ಪ ತಗೊಂಡಿದ್ರೆ ಅದು ಮಕ್ಳಿಗೆ ಹೋಗುತ್ತೆ, ಆದ್ರೆ ಮಕ್ಕಳು ಅದನ್ನ ಇಟ್ಕೊಳಕ್ಕಾಗಲ್ಲ, ಅದನ್ನ ನಮ್ಮ ಮಕ್ಕಳು ಮಾರ್ಬೇಕು. ಓ, ಅಂದ್ರೆ ಆಸ್ತಿ ಮಾಡಕ್ಕಾಗಲ್ಲ, ನೀವು ಇಲ್ಲಿ ಮಾಡಕ್ಕಾಗಲ್ಲ. ಅದನ್ನ ಮಗ ಅವನ್ ಕೆಲಸದಲ್ಲಿ ಇದ್ಕೊಂಡು ಅವನು ಸರ್ಕಾರನ ಕೇಳ್ಕೋಬಹುದು, ನನಗೆ ಒಂದು ಮನೆ ಕೊಡ್ರಪ್ಪ ಅಂತ. ಅವಾಗ ಏನ್ ಮಾಡ್ತಾರೆ, BTO ಅಂತ ಕರೀತಾರೆ, ಬಿಲ್ಡ್ ಟು ಆರ್ಡರ್. ಅದು ಸಪರೇಟ್ ಆಗಿ ಅದು ಸಪರೇಟ್ ಇರ್ತದ. ಓಕೆ ಓಕೆ. ಸೊ ನೀವು ಇದು ಬೇರೆ ಮನೆಯಿಂದ ತಗೋಬಹುದು, ಬಟ್ ಅಪ್ಪನಿಂದ ಮಗನಿಗೆ ಬಂದ್ರೆ ಅದು ಅವ್ನು ಇಟ್ಕೊಳಕ್ಕಾಗಲ್ಲ, ಅವ್ನು ಅದು ಮಾರ್ಬೇಕು. ಸೊ ತಲತಲಾಂತರಕ್ಕೆ ನಮ್ಮಲ್ಲಿ ರಾಜಕಾರಣಿ ಅದಿಲ್ಲ, ಕೊಳ್ಳೆ ಹೊಡೆದವರು 10 ಜನ್ಮಕ್ಕೆ ಆಸ್ತಿ ಮಾಡಿರ್ತಾರಲ್ಲ, ಆತರ ಎಲ್ಲ ಆಸ್ತಿ ಮಾಡಕ್ಕಾಗಲ್ಲ ಸಿಂಗಾಪುರಲ್ಲಿ. ನನಗ್ ಗೊತ್ತಿರೋ ಪ್ರಕಾರ, ನಾನು 5 ವರ್ಷದಿಂದ ಇರೋ ಪ್ರಕಾರ ನನಗೆ ಗೊತ್ತಿಲ್ಲ. ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಅದು ಏನೋ ಹಚ್ಚಿದಾರಲ್ವಾ, ಅದು ಏನು ಅಂದ್ರೆ ಇಲ್ಲಿ ಅವರು ಗೋಸ್ಟ್ ಮಂತ್ ಅಂತ ಕರೀತಾರೆ. ಗೋಸ್ಟ್ ಮಂತ್ ಅಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಬನ್ನಿ ಹೋಗಲ್ಲ ಅದ್ರ ಹತ್ರ. ಅಂದ್ರೆ ಇವ್ನು ಹೇಳ್ತದ ಪಿತೃಪಕ್ಷದ ತರ. ಹೌದು, ಅದೇ ನಮ್ಮ ಪಿತೃಪಕ್ಷ ಏನಿದೆ ಅದೇ ಟೈಮಲ್ಲೂ ಕೂಡ ಇವರು ಗೋಸ್ಟ್ ಮಂತ್ ಅಂತ ಕರೀತಾರೆ. ಓಕೆ ಓಕೆ. ಏನು ಅಂದ್ರೆ ಜಾಸ್ ಪೇಪರ್ ಅಂತ ಇರುತ್ತೆ. ಜಾಸ್ ಪೇಪರ್. ಓಕೆ. ಅಲ್ಲಿ ಪೇಪರ್ನ ಸುಡ್ತಾ ಇದಾರೆ ಅಷ್ಟೇ. ಸೊ ಎರಡು ಕಾಣಿಸ್ತಾ ಇದೆ ಇದ್ರೊಳಗೆ ಕೂಡ. ಆದಿತ್ಯ ಹಂಗೆ ತೋರಿಸ್ತೀನಿ ಇದನ್ನ. ಅದು ಏನು ಅಂದ್ರೆ ನಮ್ಮ ಪಿತೃ ಪರಪಿತೃ ಯಾರೇ ಇರ್ಲಿ ಅವ್ರಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ. ನಾವು ಹೇಗೆ ಪಿಂಡ ಇಡ್ತೀವಿ, ಇವರು ಶರ್ಟು ಏನೇ ನನಗೆ ಅವ್ರಿಗೆ ಏನೇನು ಕೊಡ್ಬೇಕು ಅನ್ಸುತ್ತೆ ಅದನ್ನೆಲ್ಲ ಪೇಪರಲ್ಲಿ ಮಾಡಿರ್ತಾರೆ, ಅದನ್ನ ಇಲ್ಲಿ ಸುಡ್ತಾರೆ. ಇದು ನಾನು ಸಮರ್ಪಣೆ ಮಾಡ್ದಂಗೆ. ಓಕೆ. ಅಂದ್ರೆ ಪೇಪರಲ್ಲಿ ಕಲಾಕೃತಿ ಮಾಡಿರ್ತಾರೆ. ಪೇಪರಲ್ಲಿ ಕಲಾಕೃತಿ ಮಾಡಿರ್ತಾರೆ. ಶರ್ಟು, ಕಾರು, ಫ್ರಿಡ್ಜ್, ನಿಮ್ಗೆ ಏನ್ ಕೊಡ್ಬೇಕು ಅನ್ಸುತ್ತೆ ಆ ತರ ಇರುತ್ತೆ. ನಿಮ್ ಪಿತೃಗಳಿಗೆ ಏನೇನ್ ಆಫರ್ ಮಾಡ್ಬೇಕು ಅನ್ನತ್ತೆ ಅದನ್ನ ಪೇಪರ್ ಅಲ್ಲಿ ಮಾಡಿ ಅದನ್ನ ಸುಡ್ತಾರೆ. ಸೊ ಅವ್ರಿಗೆ ಅದು ತಲುಪತ್ತೆ ಅನ್ನೋ ಒಂದು ನಂಬಿಕೆ. ಅದು ಆಗಸ್ಟ್ ಅಲ್ಲಿ ನಡೆಯುತ್ತಿದ್ದು. ಸೊ ಸಂಪೂರ್ಣವಾಗಿ ಆಗಸ್ಟ್ ತಿಂಗಳಲ್ಲಿ ಈ ತರ ಇದೆ. ಆಗಸ್ಟ್ ತಿಂಗಳು ಗೋಸ್ಟ್ ಮಂತ್ ಅಂತಾನೆ ಕರಿತೀವಿ. ಅದು ಗೋಸ್ಟ್ ಮಂತ್ ಅಂತ ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ಸ್ಪಿರಿಟ್ಸ್, ಸೋಲ್ಸ್ ಇಲ್ಲೆಲ್ಲ ಓಡಾಡ್ತಿರುತ್ತೆ, ಅದು ಇರುತ್ತೆ. ಓ, ಸಿಂಗಾಪುರ್ ಆತ್ಮ ಸುತ್ತಮುತ್ತ ಇದೆ. ಹಾಗಾದ್ರೆ ಈಗ ಇಲ್ಲೇನ್ ನೋಡಿ, ಇಲ್ಲಿ ಬಂದ್ರೆ ಅಟ್ಕಾಯಿಸ್ಕೊಂಡ್ ಟ್ರೈನ್ ಸರ್. ಆಮೇಲೆ ನಾನು ಆ ತಿಂಗಳಲ್ಲಿ ನಾವು ಸ್ವಲ್ಪ ಈ ತರ ನೋಡ್ಕೊಂಡು ಅದ್ರ ಹತ್ರ ಹೋಗದಿರೋ ತರ ಇರ್ತೀವಿ. ಅಂದ್ರೆ ಆತ್ಮ ಬಂದ್ಬಿಟ್ರೆ ಆಮೇಲೆ ಅಲ್ವೇನೋ ಅಂದ್ರೆ ಒಂದು ನಂಬಿಕೆ. ಸರ್, ನಂಬಿಕೆ ಸತ್ಯ ಅಲ್ವಾ? ಅದೊಂದು ನಿಮ್ಗೆ ತೋರಿಸ್ಬೇಕು. ಆಮೇಲೆ ಇವಾಗ ಇಲ್ಲಿ ನೋಡಿದ್ರೆ ಇದೊಂದು 14 ಫ್ಲೋರ್ಸ್ ಇದೆ. ಓಕೆ. ಸೊ ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ಕೂತ್ಕೊಳ್ಳೋದಕ್ಕೆ ಎಲ್ಲ ಮಾಡ್ಕೊಟ್ಟಿರ್ತಾರೆ. ಓಕೆ. ಇದು ಅಮ್ಯುನಿಟೀಸ್ ಅವರೇ ಮಾಡ್ಕೊಡ್ತಾರಾ? ಇದು ಪ್ರತಿಯೊಂದು ಸರ್ಕಾರ ನಡೆಸ್ತಾ ಇರೋದು. ಅಂದ್ರೆ ಸರ್ವಿಸ್, ಮೇಂಟೆನೆನ್ಸ್, ಪ್ರತಿಯೊಂದು. ಒಂಚೂರು ಪ್ರಾಬ್ಲಮ್ಸ್ ಇಲ್ವಾ? ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರಾ? ನೋಡ್ಬೋದು ನೀವು, ಕ್ಲೀನ್ ಅಂಡ್ ನೀಟ್ ಆಗಿದೆ. ಪ್ರತಿ ದಿವಸ ಇದು ಗುಡಿಸ್ತಾರೆ. ಇಲ್ಲಿ ಕೂತ್ಕೊಂಡು ಈ ತರ ಗೇಮ್ಸ್, ಮಾತಾಡೋದು, ಆಟ ಆಡೋದು, ಏನ್ ಬೇಕೋ ಮಾಡ್ಬೋದು. ಲಾಕರ್ಸ್, ಪೋಸ್ಟ್ ಆಫೀಸ್ ಕೊಟ್ಟಿದ್ದಾರೆ. ಹೌದು, ಅದು ಪ್ರತಿಯೊಂದು ಮನೆಗೂ ಅದು ಪೋಸ್ಟ್ ಬಾಕ್ಸ್, PO ಬಾಕ್ಸ್ ಅಂತ. PO ಬಾಕ್ಸ್. ಆಮೇಲೆ ಇವಾಗ ನಾವು ಒಂದು 239 ಬಂದ್ವಿ, ಅದು ಇನ್ನೊಂದು ಬ್ಲಾಕ್. ಓಕೆ ಓಕೆ. ಈಗ ನಮ್ಮಲ್ಲಿ ಏನ್ ಅಪಾರ್ಟ್ಮೆಂಟ್ಸ್ ಕಾನ್ಸೆಪ್ಟ್ ಇದೆ, ಇಲ್ಲಿ ಅದನ್ನೇ ಸರ್ಕಾರ ಮಾಡ್ತಾ ಇದೆ. ಅಷ್ಟೇ ಅನ್ಕೋಬೋದಲ್ವಾ? ಬಟ್ ಅಷ್ಟೇ ಅಂತ ಅನ್ಕೊಳ್ಳಂಗಿಲ್ಲ. ಯಾಕೆಂದ್ರೆ ಸರ್ಕಾರ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇಡೀ ದೇಶದ ಹೌಸಿಂಗ್ ಅನ್ನ ನೋಡ್ಕೋತಾ ಇದೆ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಆಮೇಲೆ ಇನ್ನೊಂದು ನೀವು ನೋಡ್ಬೋದು, ಹಿಂದ್ಗಡೆ ಅಲ್ಲಿ ಒಂದು ಕಡ್ಡಿಗಳೆಲ್ಲ ಕಾಣ್ತಾ ಇದೆಯಲ್ಲ, ಅದೇನು ಅಂದ್ರೆ ನಾನು ಮೇಲಿದ್ದೀನಿ ಬಟ್ಟೆ ಒಣಗಾಕಕ್ಕೆ.
ಓ, ಕಡ್ಡಿಗಳು ಎಲ್ಲ ಸರ್ಕಾರನೇ ಕೊಟ್ಟಿರೋದು. ಬಟ್ಟೆ ಒಣಗಾಗೋ ಕಡ್ಡಿ ಕೂಡ ಸರ್ಕಾರನೇ ಕೊಟ್ಟಿದ್ದಾರೆ. ಏನು ಸ್ಟೀಲ್ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಾ, ಅದು ಸರ್ಕಾರ ಮಾಡಿಕೊಟ್ಟಿರುತ್ತೆ. ನೀವು ಬಂಬು ತಗೊಂಡು ಅಲ್ಲಿ ಇಟ್ಕೊಂಡು ಆ ಥರ ಮನೆಯಿಂದನೇ ಒಣಗಾಕೊಳ್ಳೋದು. ನಾನೇನು ಅಬ್ಸರ್ವ್ ಮಾಡಿದೆ ಸಿಂಗಾಪುರಲ್ಲಿ ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಬಹಳ ಗಮನ ಕೊಡ್ತಾರೆ ಇಲ್ಲಿ. ತುಂಬ ಜನ ಆಗಲಿ ಸರ್ಕಾರ ಆಗಲಿ ಪ್ರತಿಯೊಂದಕ್ಕೂ ಹೌದು, ಚಿಕ್ಕ ಚಿಕ್ಕ ವಿಷಯ ಯಾವುದೂ ನೆಗ್ಲೆಕ್ಟ್ ಮಾಡಲ್ಲ. ಸೊ ಪಾರ್ಕಿಂಗ್ ವಿಚಾರ ಹೇಗೆ ಸರ್? ಇಲ್ಲಿ ಈ ಮನೆ ಇಲ್ಲಿ ಯಾರ್ಯಾರಿಗೆ ಮನೆ ಇದೆ ಅವ್ರಿಗೆಲ್ಲರಿಗೂ ಇದು ಅವರು ಒಂದೊಂದು ಡೆಸಿಗ್ನೇಟೆಡ್ ಪಾರ್ಕಿಂಗ್ ಅಂತ ಅಥವಾ ಅವ್ರದೇ ಒಂದು ಏನು ಸ್ಲಾಟ್ ಇದೆ ಅದ್ರಲ್ಲಿ ಬರ್ತಾರೆ, ಪಾರ್ಕ್ ಮಾಡ್ತಾರೆ. ಅದು ಅಲ್ದಿರಾ ಇಲ್ಲಿ ಪೇಯ್ಡ್ ಪಾರ್ಕಿಂಗ್ ಕೂಡ ಉಂಟು. ಇಲ್ಲಿ ಖಾಲಿ ನೀವೆಲ್ಲೋ ಇಲ್ಲೆಲ್ಲ ಹತ್ತಿರದಲ್ಲಿ ಬಂದಿರ್ತೀರಾ, ನಿಮ್ಗೆ ಅಲ್ಲೆಲ್ಲೂ ಸಿಗ್ತಾ ಇಲ್ಲ, ಇಲ್ಲಿ ಒಳಗೆ ಬಂದು ಇಲ್ಲಿ ಒಂದಷ್ಟು 2 ಅವರ್ 3 ಗಂಟೆನೋ 4 ಗಂಟೆನೋ ಏನೋ ಇರುತ್ತೆ ಅವ್ರದ್ದು. ಅಲ್ಲಿ ಆ ಥರ ಎಲ್ಲಿ ಜಾಗ ಸಿಕ್ಕಿದೆ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿ ಎದುರುಗಡೆ ನಿಮಗೆ ತೋರಿಸ್ತೀನಿ. ಈ ಎಸ್ಟೇಟ್ಗೆ ಗಾಡಿಲಿ ಬರಬೇಕು ಅಂದ್ರೆ ನೀವು ಅಲ್ಲಿಂದಾನೇ ಬರಬೇಕು, ಬೇರೆ ಎಲ್ಲಿಂದನೂ ಬರೋಕ್ಕಾಗಲ್ಲ. ಬೇರೆ ನಾವೇನೋ ನಡ್ಕೊಂಡ್ ಬಂದ್ಬಿಟ್ವಿ. ಬಟ್ ಅಲ್ಲಿ ನೋಡಿ, ಅಲ್ಲಿ ಒಂಥರ ಸ್ಮಾಲ್ ಟಾಲ್ ಗೇಟ್ ತರ ಇದೆ. ಸುಂಕ ಕಟ್ಬೇಕಲ್ಲಿ. ಓಕೆ ಓಕೆ, ಯಾವುದು ಫ್ರೀ ಇಲ್ಲ ಈ ದೇಶದಲ್ಲಿ. ನಿಮ್ಮ ಹತ್ರ ಒಂದು ಕಾರ್ಡ್ ಇರುತ್ತೆ, ಆ ಕಾರ್ಡ್ನ ಇದು ಮಾಡಿದ್ರೆ ಅದು ಒಳಗೆ ಬಿಡುತ್ತೆ, ಯಾಕೆಂದ್ರೆ ನಿಮ್ಗೆ ಅದು ಚಾರ್ಜ್ ಆಗುತ್ತೆ ಅವಾಗ. ಆ ಥರ ಈಗ ನಾವು 239 ಆಯಿತು, ಇದು ಐ ಥಿಂಕ್ 240 ಏನೋ ಇದು. ಇದು 240 ನೋಡಿ, ಅಲ್ಲಿ ಎಲ್ಲದಕ್ಕೂ ಅದು ನಂಬರ್ ಹಾಕ್ಬಿಟ್ಟಿರ್ತಾರೆ. ಸೊ ಮುಖ್ಯ ಸ್ಟ್ರೀಟ್ ನಂಬರು ಮತ್ತೆ ಈ ತರ ಮನೆ ನಂಬರ್ ಅಲ್ಲೇ ಇದೆ, 240 ಹೌಗಾಂಗ್ ಸ್ಟ್ರೀಟ್ 22. ಓಕೆ ಓಕೆ. ಆಮೇಲೆ ಇದ್ರ ಒಳಗಡೆ ಬ್ಲಾಕ್ 240 10151 ಅಂತಾನೆ ಏನೋ ಇರುತ್ತೆ, ಅದು ನಿಮ್ಮ ಮನೆ ನಂಬರ್. ಓಕೆ ಓಕೆ. ಈ ಲೀಸು ಯಾವ ತರ ಕೊಡ್ತಾರೆ ಸರ್? ಹಣ ಕೊಡ್ಬೇಕಾ ಅಥವಾ ಯಾವ ತರ? ಮಾಮೂಲಿ ನೀವು ಸರ್ಕಾರಕ್ಕೆ ಹೋಗಿ ನಂಗೊಂದು ಮನೆ ಬೇಕು ಅಂದ್ರೆ ಓಕೆ, ಎಲ್ಲಿ ಯಾವ ಎಸ್ಟೇಟ್ ಅಲ್ಲಿ ಬೇಕು ಏನಿಯತ್ತ, ಅದಕ್ಕೆ ಇವತ್ತಿನ ದಿವಸ ಎಷ್ಟು ರೇಟ್ ಇದೆ ಆ ರೇಟ್ಗೆ. ಜನರಲ್ ಎಷ್ಟಿದೆ ಸರ್ ರೇಟು? 99 ಇಯರ್ಸ್. ನನಗೆ ಇದು 99 ಲೀಸ್ ಇದು ಇಲ್ಲಿಯವ್ರದ್ದು ಗೊತ್ತಿಲ್ಲ ಸರ್ ಅದು. ಓಕೆ ಓಕೆ, ಅದು ನಾವು ಆ ಕಡೆ ಹೋಗಬೇಕು ಬನ್ನಿ. ಸೊ ಈ ಥರ ಈಗ ನಾವು ಒಳಗೆ ಬಂದ್ವಿ. ಇಲ್ಲಿ ಏನು ಮೇಲ್ಛಾವಣಿ ನೋಡ್ತಾ ಇದ್ದೀರಾ, ಇದೇ ತರ ಫುಲ್ಲು ಕಟ್ಟಿದ್ದಾರೆ. ಮಳೆ ಬಂತು ಅಂದ್ರೆ ನಾವು ನಡ್ಕೊಂಡು ಹೋದ್ರೆ ನಮ್ಮ ಮನೆ ತನಕನೂ ನಾವು ನೆನೆಯಬಹುದು. ನೋಡಿ ಈ ತರ ಯಾವ ತರ ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಒಂದು ಬ್ಲಾಕ್ ಇಂದ ಇವಾಗ ನಾವು ಅಲ್ಲಿ ನಿಂತಿದ್ವಲ್ಲ ಬಸ್ ಸ್ಟಾಪ್ ಇಂದ, ಅಲ್ಲಿಂದ ನೀವು ಯಾವುದೇ ಬ್ಲಾಕ್ ಹೋಗ್ಬೇಕು ಅಂದ್ರೂ ಮಳೆ ಬಂದ್ರು ಕೂಡ ಮನುಷ್ಯ ನೆನೆದೇ ಹೇಗೆ ಹೋಗ್ಬೋದು ಅಂದ್ರೆ ಈ ತರ ಛಾವಣಿಗಳನ್ನ ಮಾಡಿದ್ದಾರೆ ಲೈನ್ ಆಗಿ. ನೋಡಿ ಅಲ್ಲಿ 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 ಒಳಗಿಂದ ಪಾಸ್ ಹಿಂದ್ಗಡೆ ಹೊಟ ಬಿಡ್ಬೋದು, ಯಾವ ಬ್ಲಾಕ್ ಬೇಕೋ ರೀಚ್ ಆಗ್ಬೋದು. ಒಂಚೂರು ನೆನಿದೆ. ಈ ನಾವೀಗ ಎಲ್ಲಿದ್ದೀವಿ ಹೌಗಾಂಗ್ ಹೈಟ್ಸ್ ಅಂತ ನೋಡಿದ್ವಲ್ಲ, ಅದು 239 ಇಂದ ಶುರುವಾಗಿ ಆ ಕಡೆ ಹೊಟ್ಟೋಗೋಣ ಕಾರ್. 239 ಇಂದ ಶುರುವಾಗಿ 248 ತನಕನೋ ಏನೋ ಇದೆ. 9 ಬ್ಲಾಕ್, 9 ಬ್ಲಾಕು ಬರ್ತಾ ಇದೀವಿ ನಾವು. ಈಗ 240 ಆಯ್ತು, 241, ಅದೇ ತರ ಹೋಗಿ ನಾವು 245ಕ್ಕೆ ಹೋಗ್ತೀವಿ. ಆಮೇಲೆ ಇನ್ನೂ ಹಿಂದ್ಗಡೆ 248 ತನಕ ಹೋಗುತ್ತದು. ಇದು ಒಂದು ಹಿರಿಯ ಪ್ರಾಥಮಿಕ ಶಾಲೆ ಇದು. ಸೊ ನಿಮ್ ಬ್ಲಾಕ್ ಒಳಗೇನೆ ಶಾಲೆ ಕೂಡ ಇದೆ? ಇದು ಶಾಲೆ ಹಿಂಭಾಗ ಈ ಬ್ಲಾಕ್. ಆಮೇಲೆ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡ್ತೇನೆ, ಎಲ್ಲ ಕಡೆ ಹಸಿರಿದೆ. ಇದ್ರ ಒಳಗೂ ಕೂಡ ತುಂಬಾ ಅದಕ್ಕೆ ಇಲ್ಲಿಯ ಸರ್ಕಾರ ಆಗ್ಲಿ ಟೌನ್ ಕೌನ್ಸಿಲ್ ಅಂತ ಏನ್ ಹೇಳ್ತೀವಿ, ಇವಾಗ ನಾವಿರೋದು ಕೋವನ್ ಅಂತ, ಇದನ್ನ ನಡೆಸ್ತಾ ಇರೋದು ಆಲ್ ಜುನೈದ್ ಟೌನ್ ಕೌನ್ಸಿಲ್ ಅಂತ. ನಮ್ಮ ಮುನ್ಸಿಪಾಲಿಟಿ, ನಮ್ಮ BBMP ಏನಿದೆ ಅಥವಾ ಈ ವಾರ್ಡು ಅಂತ ಹೇಳ್ತೀವಿ, ಅದೇ ತರ ಇದು ಆಲ್ ಜುನೈದ್ ಟೌನ್ ಕೌನ್ಸಿಲ್ಗೆ ಬರುತ್ತೆ. ಇದಷ್ಟು ಅವರ ಸರ್. ನಮ್ಮ ಕರ್ನಾಟಕದಲ್ಲಿ ನೋವು ತರೋ ಸಂಗತಿ, ನಮ್ಮ ಮೇನ್ ರೋಡು ಇಷ್ಟು ನೀಟಾಗಿ ಕ್ಲೀನಾಗಿ ಪಾಟ್ ಫ್ರೀ ಇರಲ್ಲ. ಇದು ಪ್ರತಿದಿನ ಗುಡಿಸ್ತಾರೆ. ಅಲ್ಲ ನೋಡಿ, ನಮ್ಮಲ್ಲಿ ಮೇನ್ ರೋಡ್ಸ್ ಅಂದ್ರೆ ಇಡೀ ವಿಶ್ವದಿಂದ ಬರೋ ಜನರು ಓಡಾಡುವಂತಹ ರೋಡು, ನಾವುಗಳು ಓಡಾಡೋ ರೋಡು, ಟ್ಯಾಕ್ಸ್ ಪೇಯರ್ಸ್ ರೋಡ್ ಕೂಡ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರೋ ರೋಡ್ಗೆ ಮ್ಯಾಚ್ ಆಗ್ತಾ ಇಲ್ಲ ನಾವು. ಅಂದ್ರೆ ನಾವು ಯಾವ ಮಟ್ಟದ ಕಳಪೆ ಕಾಮಗಾರಿನ ಮಾಡಿಕೊಂಡು ಕರಪ್ಟ್ ಪ್ರಾಕ್ಟೀಸಸ್, ಭ್ರಷ್ಟಾಚಾರಕ್ಕೆ ಎಷ್ಟು ಒಳಗಾಗಿದೀವಿ ಅಂದ್ರೆ ಇದರಿಂದ ನಾವು ಡೆವಲಪ್ ಆಗಕ್ಕೆ ಸಾಧ್ಯನೇ ಇಲ್ಲ ಇದೇ ತರ ಹೋದ್ರೆ. ಸೊ ಸಿಂಗಾಪುರಿಂದ ನನ್ನ ಉದ್ದೇಶ ಅದೇನೆ, ನಮ್ಮ ಕನ್ನಡಿಗರು ಸಿಂಗಾಪುರ್ನ ನೋಡ್ಬೇಕು, ಸಂಪೂರ್ಣ ಅರ್ಥ ಮಾಡ್ಕೋಬೇಕು, ಅದರಿಂದ ನಾವು ಕಲ್ತು ಏನಾದ್ರು ಹೊಸದ್ ಮಾಡ್ಬೇಕು. ಇದು ಇವಾಗ ಏನ್ ನಾವು ನೋಡ್ತಾ ಇದೀವಿ, ಇದು ಒಂದು ಎಸ್ಟೇಟ್. ಇದು ಇದೇ ತರ ಇಡೀ ಸಿಂಗಾಪುರಲ್ಲಿ ಇರೋದು. ಯಾವುದೇ ನೀವು ಎಸ್ಟೇಟ್ಗೆ ಹೋಗಿ ಎಲ್ಲೇ ಬ್ಲಾಕಲ್ಲಿ ರೋಡ್ ಹಿಂಗೆ ಇರುತ್ತೆ, ಮರಗಳು ಹೀಗೆ ಇರುತ್ತವೆ. ಆಮೇಲೆ ಅಲ್ಲಿ ತೋರಿಸು, ಅದನ್ನ ನಾನು ಹೇಳಿದ್ದು ಮೇಲ್ಛಾವಣಿಗಳು ಹೇಳಿದ್ನಲ್ಲ, ಈಗ ಇದು ನಾವು 241 ಇದು, ಅಲ್ಲಿ 242 ಅಲ್ಲಿ ಹಿಂದೆ ನೋಡಿ, ಅಲ್ಲಿ ಮೇಲ್ಛಾವಣಿ ನೋಡಿ. ಹೌದು, ಅದೇ ಎಲ್ಲೂ ಈ ಕಡೆಯಿಂದ ಬಂದ್ರೆ ಹೌದು ಒಳಗ್ ಬರ್ಬೋದು. ಹೌದು, ಎಲ್ಲೂ ಯಾವ ಪೊಸಿಷನ್ ಅಲ್ಲೂ ಮಳೆಯಲ್ಲಿ ನೆನೆಯಕ್ ಸಾಧ್ಯನೇ ಇಲ್ಲ. ಹೌದು ನೋಡಿ, ಇದು ಬಿಸಿಲು ಪ್ಲಸ್ ಮಳೆ ಎರಡಕ್ಕೂ ಇವರು ಏನ್ ಮಾಡಿದ್ದಾರೆ, ಎರಡನ್ನೂ ದೃಷ್ಟಿಲಿ ಇಟ್ಕೊಂಡು ಈ ತರ ಎಲ್ಲೇ ನೀವು ಸಿಂಗಾಪುರಲ್ಲಿ ಯಾವುದೇ ಎಸ್ಟೇಟ್ಗೆ ಹೋಗಿ ಇದೇ ಕಾನ್ಸೆಪ್ಟ್ ಇರುತ್ತೆ.
ಇದೇ ಥರ. ಓಕೆ ಓಕೆ. ಅದಾದ್ಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಏನು ಸರ್, ಏನು ಸ್ಪೆಷಲ್ ಬೆನಿಫಿಟ್ಸ್ ಹತ್ರ ಏನಿದೆಯಾ? ಸೀನಿಯರ್ ಸಿಟಿಸನ್ಸ್ಗೆ ತುಂಬ ಮಾಡ್ತಾರೆ. ಹೌದಾ? ತಿಂಗಳಿಗೆ ಒಂದ್ಸತಿ ಉಚಿತ ಹೇರ್ ಕಟ್ಟು. ಅಬ್ಬಾ. ಅಲ್ಲೊಂದು CC ಅಂತ ಕರಿತೀವಿ, ಕಮ್ಯುನಿಟಿ ಸೆಂಟರ್ ಅಂತ. ಈ ಅಲ್ಜುನೈಟ್ ಟೌನ್ ಕೌನ್ಸಿಲ್ ಹೇಳಿದ್ನಲ್ಲ, ಅವ್ರದ್ದೇನೆ ಅಲ್ಲೊಂದು ಕಮ್ಯುನಿಟಿ ಸೆಂಟರ್ ಇರುತ್ತೆ ಕೆಳಗಡೆ. ಇದಿಷ್ಟು ಒಂದಲ್ಲ ಆಫೀಸ್. ಹೌದು, ಅಲ್ಲಿ ಈ ಹಿರಿಯ ನಾಗರಿಕರು ಯಾರು ಬಂದರೆ ತಿಂಗಳಿಗೆ ಒಂದ್ಸತಿ ಉಚಿತ ಹೇರ್ ಕಟ್. ಓಕೆ, ಆ ಥರ. ಇನ್ನು ಅದೇ ಥರ ಸುಮಾರು ಅವ್ರಗಳಿಗೆ ಕೆಲವು ಟೈಮು ಏನು ಹೇಳ್ತಾರೆ, ಟೂರ್ಗಳು ಕರ್ಕೊಂಡು ಹೋಗ್ತಾರೆ ನಾಮಿನಲ್ ದುಡ್ಡಿಗೆ. ಅದನ್ನು ಇನ್ನೊಂದು ವಿಷಯ ಕೇಳ್ಪಟ್ಟೆ, ಆದಿತ್ಯ ಹೇಳ್ದ, ಈ ಒಂದು ಸಿಗ್ನಲ್ಸಲ್ಲಿ ಪೆಡಸ್ಟ್ರಿಯನ್ ಕ್ರಾಸಿಂಗ್ ಅಲ್ಲಿ, ಝೀಬ್ರಾ ಕ್ರಾಸಿಂಗ್ ಅಲ್ಲಿ ಹಿರಿಯ ನಾಗರಿಕ ಕಾರ್ಡ್ ಇದ್ರೆ, ಹೌದು, ಅವ್ರ ಹತ್ರ ಕಾರ್ಡ್ ಇದ್ರೆ ನೀವು ಸಾಮಾನ್ಯವಾಗಿ ನಾವುಗಳು ಏನು ಆ ಬಟನ್ ಪ್ರೆಸ್ ಮಾಡ್ತೀವಿ, ಮೇ ಬಿ ನಮಗೆ ಒಂದು 20 ಸೆಕೆಂಡ್ ತಗೊಳುತ್ತೆ, ಅಥವಾ ಒಂದು ನಿಮಿಷ ತಗೊಳುತ್ತೆ ನಮ್ಮನ್ನ ಬಿಡೋದಕ್ಕೆ. ಅವ್ರುಗಳು ಮಾಡಿದ್ರೆ 20 ಸೆಕೆಂಡ್ಗೆ ಬಂದ್ಬಿಡುತ್ತೆ, ಯಾಕೆಂದ್ರೆ ಅವರು ಹಿರಿಯ ನಾಗರಿಕರು. ಸೊ ಅವ್ರಿಗೆ ಫಸ್ಟ್ ಆದ್ಯತೆ ಕೊಡೋಣ ಅನ್ನೋ ತರ ಅದೊಂದು ಕಾನ್ಸೆಪ್ಟ್. ಅಂದ್ರೆ ಎಷ್ಟು ಖುಷಿಯಾಗುತ್ತೆ ನೋಡಿ, ಪ್ರತಿಯೊಬ್ಬರ ಮೇಲೆ, ಅಂದ್ರೆ ದೇಶದ ನಾಗರಿಕರು ಅಂದ್ರೆ ಅವರ ಸ್ವಂತ ಮನೆಯವರ ತರ ನೋಡ್ಕೊಳ್ಳುವಂತಹ ಸರ್ಕಾರ ಎಲ್ಲಿಯೂ ಸಿಗಲ್ಲ, ಬಹಳ ಅಪರೂಪ. ಅಂದ್ರೆ ಒಂದು ಝೀಬ್ರಾ ಕ್ರಾಸಿಂಗ್ ಅಲ್ಲಿ ಈಗ ನಾವು ಒಬ್ಬ ಹುಡುಗ 20 ಸೆಕೆಂಡಲ್ಲಿ ನಡೆಯುವಂಥದ್ದು, ವಯಸ್ಸಾದವರು ಅಷ್ಟೇ ನಡೆಯೋಕ್ಕಾಗಲ್ಲ, ಅವ್ರಿಗೆ ಜಾಸ್ತಿ ಟೈಮ್ ಬೇಕು. ಅವ್ರಿಗೆ ಆ ಕಾರ್ಡ್ನ ಪ್ರೆಸ್ ಮಾಡಿದ್ರೆ ಸಿಗ್ನಲ್ ಅದನ್ನ ಅರ್ಥ ಮಾಡ್ಕೊಂಡು 40 ಸೆಕೆಂಡ್ ಕೊಡುತ್ತೆ. ಈ ತರ ಸಿಸ್ಟಮ್ಸ್ ನ ಯೋಚನೆ ಮಾಡ್ತಾರೆ ಅಂದ್ರೆ ಯಾರು ಬೇಕೋ ಮಾಡ್ಬೋದು, ಇದನ್ನ ನಾವು ಮಾಡ್ಬೋದು, ಆದ್ರೆ ಮಾಡ್ತಾ ಇಲ್ಲ ಅಷ್ಟೇ. ಆಮೇಲೆ ಟೌನ್ ಕೌನ್ಸಿಲ್ ಇಂದ ಇವಾಗ ಇಲ್ಲಿ ಸುಮಾರು 10 ಬ್ಲಾಕ್ಗಳು ಹೇಳಿದೆ ಅಲ್ಲ, ಅಲ್ಲಿ ಮುಂದ್ಗಡೆ ಒಂದು ಸ್ಮಾಲ್ ಆಂಪಿ ಥಿಯೇಟರ್ ತರ ಮಾಡಿದ್ದಾರೆ. ಅಲ್ಲಿ ವಾರಕ್ಕೆ ಒಂದು ದಿವಸ ಡ್ಯಾನ್ಸು ಏನೋ ಒಂದಿರುತ್ತೆ. ಅದಕ್ಕೆ ಯಾರು ಬೇಕಾದ್ರು, ನಾವು ಕೂಡ ನಮ್ಮ ಮಿಸ್ಸಸ್ಸು ಹೋಗ್ತಾರೆ ಉಚಿತವಾಗಿ. ನೀವು ಮುಂಚೆ ಅದಕ್ಕೆ ರಿಸರ್ವ್ ಮಾಡ್ಕೋಬೇಕು, ಆಮೇಲೆ ಅಲ್ಲಿ ಹೋಗಿ ಅವತ್ತಿನ ದಿವಸ 1 ಅವರ್ ಫ್ರೀ. ಅದು ಹಿರಿಯ ನಾಗರಿಕರು ಬರ್ಬೋದು, ಕಿರಿಯ ನಾಗರಿಕರು ಬರ್ಬೋದು, ಯಾರಾದರೂ ಬರ್ಬೋದು. ಅದು ಸರ್ಕಾರದಿಂದನೇ ಕೊಟ್ಟಿರೋದು. ಓಕೆ ಓಕೆ. ಅಂದರೆ ಎಲ್ಲ ಪ್ರತಿಯೊಂದನ್ನು ಮೇಲೂ ಗಮನ ಇದೆ. ಸೋಷಿಯಲ್ ಆಕ್ಟಿವಿಟೀಸು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗ್ಬೋದು, ಮೆಂಟಲ್ ಹೆಲ್ತ್ ಆಗ್ಬೋದು. ಈಗ ಇಲ್ಲಿ ನೀವು ಎಡಗಡೆ ನೋಡಿದ್ರೆ ಇದು ಶಾಲೆ ಅಂತ ಹೇಳಿದೆ, ಇದು ಹಿರಿಯ ಪ್ರಾಥಮಿಕ ಶಾಲೆ. ಆ ಹಿರಿಯ ಪ್ರಾಥಮಿಕ ಶಾಲೆನಲ್ಲಿ ಮೇಲ್ಗಡೆ ಅಲ್ಲಿ ವಾಲಿಬಾಲ್ ಕೋರ್ಟ್ ಇದೆ. ನನ್ನ ಫೇವರೇಟ್ ಆಟ. ಹೌದಾ? ನಿನ್ನೆ ನಾನು ಮತ್ತೆ ಆದಿತ್ಯ ಬೀಚಲ್ಲಿ ಆಡಿದ್ವಿ. ಸೊ ಆ ವಾಲಿಬಾಲ್ ಕೋರ್ಟ್ ಬರೀ ಶಾಲೆಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಸರ್ಕಾರ ನಡೆಸ್ತಾ ಇರೋದ್ರಿಂದ ಸಿಂಗಾಪುರಲ್ಲಿ ಯಾರ್ಯಾರು ಸ್ಥಳೀಯರು ಅಥವಾ ಯಾರೇ ಇಲ್ಲಿರೋರು ಒಂದು ಆ್ಯಪ್ ಇರುತ್ತೆ. ಆ ಆ್ಯಪಲ್ಲಿ ನಾವು ಅದನ್ನು ರಿಸರ್ವ್ ಮಾಡ್ಕೋಬೋದು. ಇಂಥ ದಿವಸ ಒಂದು 2 ಗಂಟೆ 3 ಗಂಟೆ ನಾವು ತೊಗೊಳ್ತೀವಿ ಫುಲ್ಲು ಅಂತ. ಅದಕ್ಕೆ ಇಷ್ಟು ದುಡ್ಡು ಅಂತ, ಅದು ಎಷ್ಟು ಅಂದರೆ $5 $10 ಅಷ್ಟೇ ಅದು 1 ಗಂಟೆಗೆ. ಅಂದರೆ ಕ್ರೀಡೆ ಎಷ್ಟು ಡೆವಲಪ್ಮೆಂಟ್ಗೆ. ಇದು ಹಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿ ಪಕ್ಕ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಅಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ. ಆ ಬ್ಯಾಡ್ಮಿಂಟನ್ ಕೋರ್ಟ್ ನೀವು ಯಾವಾಗ ಬೇಕು ಅವಾಗ ನೀವು ಅದನ್ನ ನೋಡ್ಬೋದಾ? ನಾವು ಅದನ್ನೆಲ್ಲ ಅಲ್ಲಿ ಹೋಗಕ್ಕಾಗಲ್ಲ. ಅದು ಅದೇನೋ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಜಾಸ್ತಿ ಇದೆ. ಅಂದ್ರೆ ನೀವು ಬುಕ್ ಮಾಡಿರ್ಬೇಕು, ಅವಾಗಲೇ ನೀವು ನೋಡ್ಬಿಡೋದು, ಹೋಗಿ ಶೂಟ್ ಮಾಡಕ್ಕೆ. ಅಂದ್ರೆ ಒಂದು ಖುಷಿಯ ವಿಚಾರ ಅಂದ್ರೆ ಕ್ರೀಡೆಗೆ ಬಹಳ ಮಹತ್ವ ಕೊಡ್ತಾ ಇದ್ದಾರೆ. ತುಂಬಾ ಇದೆ ಸರ್. ಎಲ್ಲಿಂದ ಕಿರಿಯ ನಾಗರಿಕರಿಂದ ಹಿಡಿದು ಹಿರಿಯ ನಾಗರಿಕರ ತನಕನೂ ಕ್ರೀಡೆ ಬಗ್ಗೆ ತುಂಬಾ ಒತ್ತು ಕೊಡ್ತಾರೆ. ಅದಕ್ಕೇನೆ ಸೆಪರೇಟ್ ಬೇರೆ ಏನೇನೋ ಮಾಡ್ತಾ ಇರ್ತಾರೆ. ಸೊ ಇವಾಗ ನಾವು 42 ಆಯ್ತು, 43ಕ್ಕೆ ಬಂದ್ವಿ ಸರ್. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಕೇಳ್ಪಟ್ಟೆ, ಸಿಂಗಾಪುರಲ್ಲಿ ಕಾರ್ ತಗೊಳ್ಳೋದು ಬಹಳ ದೊಡ್ಡ ವಿಷಯ, ಮತ್ತೆ ಅಷ್ಟು ಸುಲಭದ ಮಾತೇ ಅಲ್ಲ ಅಂತ. ಇದ್ರ ಬಗ್ಗೆ ತಮಗೇನೋ ಮಾಹಿತಿ ಇದೆಯಾ? ನನಗೆ ಅಷ್ಟು ಮಾಹಿತಿ ಅಂದರೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಆದರೆ ಇಲ್ಲಿ ನೀವು ಕಾರ್ ತಗೋಬೇಕು ಅಂದರೆ ಮೊದಲು ಸರ್ಕಾರದಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಅದು NOC ಅಂತ ಏನು ಹೇಳ್ತೀವಿ, ಅದನ್ನು ತಗೋಬೇಕು. ಸರಿ. ಅದನ್ನು ತಗೊಳ್ಳೋದಕ್ಕೆ ನೀವು ಕ್ಯೂನಲ್ಲಿ ಇರ್ತೀರ, ಸರದಿ ಇರುತ್ತೆ. ನಮ್ಗೆ ಈಗ ಕಾರ್ ಬೇಕು ಅಂದರೆ ಈಗ ಸಿಗಲ್ಲ, ಇನ್ನೂ 3 ವರ್ಷ 4 ವರ್ಷ 5 ವರ್ಷ ಆಗುತ್ತೆ. ಯಾಕೆಂದರೆ ಅಲ್ಲಿ ಮುಂಚೆ ಕಾರ್ ಬೇಕಾಗಿರೋರು ಇನ್ನೂ ಸರದಿನಲ್ಲಿ ನಿಂತಿದ್ದಾರೆ. ಅವರಿಗೆಲ್ಲ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟರೆ ಆಮೇಲೆ ನಿಮ್ಮ ಸರದಿ ಬರುತ್ತೆ ಕ್ಯೂನಲ್ಲಿ. ಅದು ಏನಕ್ಕೆ ಕಾನ್ಸೆಪ್ಟು ಅಂದರೆ, ಏನು ತಗೋಬೇಕು ಅಂತ ನಿಮ್ಗೆ ಆಸೆ ಇರುತ್ತೆ, ನೀವು ಫಸ್ಟು ಸರ್ಕಾರಕ್ಕೆ ಹೋಗಿ ನೀವು ನಾನು ತಗೋಬೇಕು ಅಂದರೆ ಸರ್ಕಾರ ಹೇಳುತ್ತೆ ನೀನು ಫಸ್ಟ್ ಇಷ್ಟು ದುಡ್ಡು ಕೊಡು, ಆಮೇಲೆ ನೀವು ತಗೊಳ್ಳೋದಕ್ಕೆ ಪರ್ಮಿಷನ್ ಕೊಡ್ತೀವಿ. ಅಂದರೆ ನನಗೆ ಯೋಗ್ಯತೆ ಇದ್ದರೆ ಆಮೇಲೆ ಯೋಗ ಬರುತ್ತೆ ಅಂತ ನೀವು ಹಂಗೆ ಅನ್ಕೋಬೋದು. ಆಮೇಲೆ ಏನು ಅನಿಸ್ತು ಅಂದರೆ, ಪ್ರಾಬ್ಲಿ ದೇಶ ಬಹಳ ಕಮ್ಮಿ ಜಾಗ ಇರೋದ್ರಿಂದ ನಾವು ಲ್ಯಾಂಡ್ ಮಾಸ್ ಏನು ಹೇಳ್ತೀವಿ ಅದು ತುಂಬ ಕಡಿಮೆ. ಸೊ ಇಲ್ಲಿ ಕಾರ್ ಮೇಲೆ ಕಾರು ಎಲ್ಲ ಜಾಸ್ತಿ ಗಾಡಿ ಮೇಲೆ ಗಾಡಿ ತುಂಬಿಸ್ತಾ ಇದ್ರೆ
ನಿಲ್ಸೋದಕ್ಕೆ ಜಾಗ ಇರಲ್ವಲ್ಲ, ಹಾಗಾಗಿ ಅದನ್ನ ಒಂದ್ ಸ್ವಲ್ಪ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ತರ ಎಲ್ಲ ರೂಲ್ಸ್ ತಂದಿದ್ದಾರೆ. ಅಂದ್ರೆ ನೀವು ಕಾನೂನು. ಕಾರ್ ತಗೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಕಾರ್ ತಗೋಬೇಕು ಅಂದ್ರೆ ಫಸ್ಟ್ ಅಪ್ ಫ್ರಂಟ್ ಡೆಪಾಸಿಟ್ ಏನೋ ಇಡ್ಬೇಕಂತೆ, ಅದಾದ್ಮೇಲೆ NOC ತಗೋಬೇಕು, ಅದಾದ್ಮೇಲೆ 3-4 ವರ್ಷ ಕಾಯ್ಬೇಕು, ಅದಾದ್ಮೇಲೆ ಕಾರ್ ತಗೋಬೇಕು. ಕಾರ್ ತಗೊಳ್ಳೋದು ಅಷ್ಟು ಚೀಪ್ ಅಲ್ಲ, ಬಹಳ ಎಕ್ಸ್ಪೆನ್ಸಿವ್. ಅದಾದ್ಮೇಲೆ ತಗೊಂಡ್ಮೇಲೂ ಕೂಡ ಅದೇನೋ ಬರೀ 10 ವರ್ಷ ಮಾತ್ರ ಅದನ್ನ ಓಡಿಸಬಹುದು, ಆಮೇಲೆ ಒಂದ್ಸಲಿ 5 ವರ್ಷಕ್ಕೆ ಮಾತ್ರ ರಿನ್ಯೂ ಮಾಡಬಹುದು ಅಂತ ಕೇಳ್ಪಟ್ಟೆ. ಎಲ್ಲ ಕರೆಕ್ಟಾ? ಸೊ ಬಹಳ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್. ಏನಕ್ಕೆ ಕಾರ್ ದುಬಾರಿ ಅಂದ್ರೆ ಇಲ್ಲಿ ಯಾರು ಕಾರ್ನ ನೀವು ಉತ್ಪಾದನೆ ಮಾಡಕ್ಕಾಗಲ್ಲ, ಹೊರಗಡೆಯಿಂದ ಬರ್ತದೆ. ಇದು ಎಂಟ್ರಿ ಪೋರ್ಟ್, ಇದು ಎಲ್ಲ ಇಂಪೋರ್ಟ್ ಆಮದು ಮಾಡ್ಕೋತೀವಿ. ಆಮದು ಮಾಡ್ಕೊಂಡಾಗ ಆಮದ ಮೇಲೆ ಏನು ಸುಂಕ ಕಟ್ಟಬೇಕು ಅದೆಲ್ಲ ಕಟ್ಟಿ ಅವ್ನು ತಂದಿರ್ತಾನೆ, ಅದನ್ನ ನಿಮ್ಮ ಮೇಲೆ ಬರುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಕಾರುವೆ ಕೂಡ ಸ್ವಲ್ಪ ದುಬಾರಿನೇ. ಅದಾದ್ಮೇಲೆ ಇಷ್ಟೊಂದು ಜನ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಹೆಚ್ಚಿದ್ರು, ಕೇವಲ 685 ಕಿಲೋಮೀಟರ್ ದೇಶದಲ್ಲಿ ಇಷ್ಟೊಂದು ಜನ ಇದ್ರು ನಮ್ಗೆಲ್ಲೂ ಪೊಲ್ಯೂಷನ್ ಇದೆ ಅಥವಾ ಏರ್ ಕ್ವಾಲಿಟಿ ಕಮ್ಮಿ ಇದೆ ಅಂತ ಅನ್ಸಲ್ಲ. ಪ್ರಾಬಬ್ಲಿ ಇದಕ್ಕೆ ಕಾರಣ ಕಾರ್ಗಳು, ವೆಹಿಕಲ್ಗಳು ಕಮ್ಮಿ ಇರೋದು ಅನ್ಸುತ್ತೆ. ಹಾಗೆ ಗಿಡ ಮರಗಳ ಮೇಲೆ ಪ್ರಾಧಾನ್ಯತೆ. ಎಲ್ಲಿ ಸಾಧ್ಯವೋ ಅಲ್ಲೆಲ್ಲ ಈ ತರ ಮರಗಳಿದೆ, ಎಲ್ಲಿ ಸಾಧ್ಯವೋ ಅಲ್ಲೆಲ್ಲ ಇಲ್ಲಿ ಪಾರ್ಕ್ಗಳಿವೆ, ಉದ್ಯಾನವನಗಳಿದೆ, ಉದ್ಯಾನವನದಲ್ಲಿ ಮರಗಳಿದೆ, ಜನ ಎಲ್ಲ ಹೋಗ್ತಾರೆ ಅಲ್ಲಿಗೆ. ಈಗ ಇಷ್ಟೂ ಬ್ಲಾಕ್ಸ್ ಏನ್ ನೋಡಿದ್ವಿ, ಮುಂದ್ಗಡೆ ಅಲ್ಲೊಂದು ಪಾರ್ಕ್ ಇದೆ. ಆ ಪಾರ್ಕ್ ಅಲ್ಲಿ ದಿನ ಓಡಾಟ ನಡೀತೆ. ಸೀನಿಯರ್ ಸಿಟಿಸನ್, ಹಿರಿಯ ನಾಗರಿಕರೆಲ್ಲ ಬಂದು ಓಡಾಡ್ತಾರೆ. ಸೊ ಈಗ ನಾವು 43 ಆಯ್ತು, ಅದು 44. ಅಲ್ಲಿ ಏನ್ ನೋಡ್ತಾ ಇದ್ದೀವಿ, ಎಲ್ಲಿ ಯಾವ ಬ್ಲಾಕ್ ಅಲ್ಲಿ ಬಿಸಿಬೇಳೆ ಬಾತಿರಾ ಸರ್? 45ರಲ್ಲಿ ಬಿಸಿಬೇಳೆ ಬಾತಿದೆ. ಇನ್ನೇನು ಬಂದ್ಬಿಡ್ತು, ಆಲ್ರೆಡಿ ನಡೆದು ಕ್ಯಾಲರಿ ಬರ್ನ್ ಮಾಡಿ ಡಬಲ್ ಪ್ಲೇಟ್ ತಿನ್ನಕ್ಕೆ ರೆಡಿ ಆಗಿದ್ದೀನಿ. ಸೊ ಈ ತರ ಮೇಲ್ಛಾವಣಿ ಎಲ್ಲಾ ಕಡೆಗೂ ಇರುತ್ತೆ, ನೀವು ಎಲ್ಲಾ ಕಡೆಗೂ ಆರಾಮಾಗಿ ಮಳೆ ನೆಲ್ಲಿದ್ರೆ ಹೋಗ್ಬೋದು. 44 ಆಯ್ತು, ಅದು 45ರಲ್ಲಿ ನಮ್ಮನೆ 10ನೇ ಮಾಡಿನಲ್ಲಿ 151 ನಮ್ಮನೆ. ನೀವು ಎಷ್ಟು ವರ್ಷ ಆಯ್ತು ಸರ್ ಬಂದು ಇಲ್ಲಿಗೆ? ನಾವು ಇಲ್ಲಿ ಬಂದು ಇವಾಗ ಇದು 5ನೇ ವರ್ಷ. ಇದ್ರ ಮುಂಚೆ ಎಲ್ಲಿದ್ರಿ? ಇಲ್ಲಿಗೆ ಸಿಂಗಾಪುರ್ಗೆ ಬರೋಕ್ಕಿಂತ ಮುಂಚೆ ನೆದರ್ಲ್ಯಾಂಡ್ಸ್ ಅಲ್ಲಿ ಇದ್ವಿ ಒಂದು 2 ವರ್ಷ. ನೆದರ್ಲ್ಯಾಂಡ್ಸ್ ಆಗ್ಬಿಟ್ರಿ? ನೆದರ್ಲ್ಯಾಂಡ್ಸ್ ಸೂಪರ್ ದೇಶ ಅಂತ ಹೇಳ್ಪಟ್ಟೆ. ಅಲ್ಲಿ ಏನು ಇನ್ಕಮ್ ಟ್ಯಾಕ್ಸ್ ಏನಿದೆ ಅದು ತುಂಬಾನೇ ಜಾಸ್ತಿ. 60% ಕಿತ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. 42ರಿಂದ 45%. ಅಯ್ಯಪ್ಪ, ನೆದರ್ಲ್ಯಾಂಡ್ಸ್ ಮತ್ತೆ ಯುರೋಪ್ ಅಲ್ಲಿ 40% ಇನ್ಕಮ್ ಟ್ಯಾಕ್ಸ್ ಅಂತೆ. ನಮ್ಮ ದೇಶದಲ್ಲೂ ಹಂಗೆ ಆಲ್ಮೋಸ್ಟ್ ಅಷ್ಟೇ ಇದೆ ಸರ್. ಅಂದ್ರೆ 33% ಅಲ್ಲಿ ನಿಮ್ಗೆ ಅರ್ನಿಂಗ್ ಪವರ್ ಕಡಿಮೆ ಅಲ್ಲ ನೆದರ್ಲ್ಯಾಂಡ್ಸ್ ಅಲ್ಲ? ಹೌದು. ಏನಕ್ಕೆ ಅಂದ್ರೆ ನೀವು ಇಲ್ಲಿಂದ ಆಚೆಯಿಂದ ಹೋಗ್ತಾ ಇದ್ದೀರಾ, ನೀವು ಅಲ್ಲೇ ಇಲ್ಲ. ಸೊ ನೀವು ಆಚೆಯಿಂದ ಹೋದಾಗ ಯಾರೋ ನಿಮಗೆ ಕೊಡಬೇಕು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ನಿಮಗೆ ಕೆಳಹದಿನಲ್ಲೇ ಕೊಡ್ತಾರೆ. ಅದ್ರ ಮೇಲೆ ನೀವು ಆಲ್ಮೋಸ್ಟ್ ಒಂದು 30% 40% ಯೂಶಲಿ. ಸೊ ಆ ಥರ. ಓಕೆ. ಸೊ ನೆದರ್ಲ್ಯಾಂಡ್ಸ್ನ ಮುಗಿಸ್ಕೊಂಡು ಸಿಂಗಾಪುರ್ಗೆ ಬಂದ್ರಿ? ನೆದರ್ಲ್ಯಾಂಡ್ಸ್ ಮುಗಿಸ್ಕೊಂಡು ಅಲ್ಲಿ 1-2 ವರ್ಷ ಇದ್ವಿ. ಇಲ್ಲಿ ಮೇ 2019ಕ್ಕೆ ಇಲ್ಲಿಗೆ ಬಂದ್ವಿ. ಈಗ 5 ವರ್ಷ ಆಯ್ತು. ಏನ್ ಕೆಲಸ ಮಾಡ್ತೀರಾ ಸರ್? IT ಲಾ? ನಾನು IT ಮೈಕ್ರೋಸಾಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಸೊ ನೀವು ಆದಿತ್ಯ ಹಾಗೆ ನಿಮ್ಮ ವೈಫ್ 3 ಜನ ಕುಟುಂಬದಲ್ಲಿ? ಓಕೆ. ಯಾವ ಊರು ಮೂಲತಃ ಕರ್ನಾಟಕದಲ್ಲಿ? ನಮ್ದು ಮೂಲತಃ ಮೈಸೂರು. ಮೈಸೂರು ಶ್ರೀರಾಮ್ಪುರ ಅಂತ ಕರಿತೀವಿ. ಮಿಸಸ್ ಬಂದು ಬಳ್ಳಾಲ್ ಹೋಟ್ಲು. ಸೊ ಆಮೇಲೆ 2004ರಲ್ಲಿ ನಾನು ಮದುವೆ ಆಗಿ ಕೆಲಸಕ್ಕೋಸ್ಕರ ನಾನು ಬೆಂಗಳೂರಿಗೆ ಹೊಟ್ಟೋದೆ. ಆಮೇಲೆ ಬೆಂಗಳೂರೇ ಬೇಸು. 2019ಕ್ಕೆ ನಾವು 17ಕ್ಕೆ ನಾವು ನೆದರ್ಲ್ಯಾಂಡ್ಸ್ಗೆ ಹೋದ್ವಿ. ಬಂದ್ವಾ ಬಿಸಿಬೇಳೆ ಬಾತ್ ಕಡೆಗೆ ಬರ್ತಾ ಇದೀವಿ. ಬನ್ನಿ ಸರ್, ಸಿಕ್ಕಾಪಟ್ಟೆ ವಿಚಾರ ಕೇಳ್ತಾ ಇದೆ. ಪ್ರತಿಯೊಂದು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟೇ ಕ್ಯಾಮರಾನ ಆಪರೇಟ್ ಮಾಡೋದಂತೆ. ಅಂದ್ರೆ ಕರೆದಿದ ತಕ್ಷಣ ಬಂದ್ಬಿಡ್ತಾರೆ. ಹೌದಾ? ಏನೇ ತೊಂದರೆ ಇದ್ರು ಬರ್ತಾರೆ, ಅದೆಲ್ಲ ಯೂಸ್ ಮಾಡ್ಕೊಂಡು. ಅಂದ್ರೆ ನೀವು ಫಾರಿನರ್ ಆಗಿದ್ರು ಬರ್ತಾರೆ, ಅದರಲ್ಲಿ ಯಾವ ಭೇದ ಭಾವ ಇಲ್ಲ. ಅದ್ಬಿಟ್ಟು ಮೆಡಿಕಲ್ ಸರ್ವಿಸಸ್ ಹೇಳ್ತೀನಿ ಬನ್ನಿ. ಮೆಡಿಕಲ್ ಸರ್ವಿಸಸ್ ಎಲ್ಲ ನೋಡ್ಕೊಳುತ್ತೆ. ಈ ಲಿಫ್ಟ್ ಇಂದ ಹಿಡಿದು ಪ್ರತಿಯೊಂದು ನೀವು ಅಲ್ಲಿ ನೋಡ್ಬೋದು. ಅಲ್ಲಿ ಈ ಬ್ಲಾಕ್ 245ನೇ ಬ್ಲಾಕ್ ಅಲ್ಲಿ ಪ್ರತಿದಿನ ಆ ವ್ಯಕ್ತಿ ಬಂದು ಅದನ್ನ ಇಲ್ಲಿ ಗುಡ್ಸೋದಾಗ್ಲಿ ಎಲ್ಲ ಮಾಡ್ಬೇಕು. ಅವ್ರದ್ದು ಸಹಿ ಇದೆ. ಅವ್ರು ಬಂದು ಸಹಿ ಆಗಿ ಹೋಗ್ತಾರೆ. ನಮ್ಮಲ್ಲಿ ಮುಂಚೆ ಗೂರ್ಖಾಗಳು ಬಂದು ಸಹಿ ಆಗ್ತಾ ಇದ್ರಲ್ಲ ಆ ಥರ. ಸೊ ನೋಡಿ, ಇವರು ಈ ಪರ್ಸನ್, ಮೈ ನೇಮ್ ಇಸ್ ಶಾಹಿರಿ, ಐ ಎಂಜಾಯ್ ಸೈಕ್ಲಿಂಗ್ ಇನ್ ಮೈ ಫ್ರೀ ಟೈಮ್, ಅಂದ್ರೆ ಡಿಗ್ನಿಟಿ ಆಫ್ ಲೇಬರ್ ಬಹಳ ಚೆನ್ನಾಗಿದೆ ಅಂತ. ಆಮೇಲೆ ಇಲ್ಲೇನ್ ನೋಡ್ತಾ ಇದ್ದೀರಾ, ಇದು ಪ್ರತಿ ಮೇಜರ್ ನಮ್ಮ ಹಬ್ಬಗಳಿದ್ದಾಗ ಇವರು ನಮ್ಮ ಎಂಪಿಗಳು, ಈ ರೀಜನಿನ ಎಂಪಿಗಳು, ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್. ಅವರು ಈ ತರ ದೀಪಾವಳಿ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಈ ತರ ಈ ಲಿಫ್ಟ್ ಒಳಗಡೆ ಇದನ್ನ ಹಾಕಿ ಪ್ರತಿಯೊಂದಕ್ಕೂ ಶುಭಾಶಯ ಕೋರಿ. ಪ್ರೀತಮ್ ಸಿಂಗ್ ನಮ್ಮ ಅವರು ಆಪೋಸಿಷನ್ ಪಾರ್ಟಿ ಲೀಡರ್. ಹೌದು. ಇದು ಸಿಂಗಾಪುರ್ 10ನೇ ಮಾಡಿ. ಓಕೆ. ಇದು ನಮ್ಮ ಮನೆ. ಸಿಂಗಾಪುರ್ ಮಲ್ಟಿ ಕಲ್ಚರಲ್ ದೇಶ ಅಲ್ವಾ? ಮಲ್ಟಿ ಕಲ್ಚರಲ್, ಮಲ್ಟಿ ರೇಷಿಯಲ್,
ಮಲ್ಟಿ ನ್ಯಾಷನಲ್ ಅನ್ಸುತ್ತೆ, ಬೇರೆ ಬೇರೆ ದೇಶಗಳಿಂದ ಬಂದು ಸೇರಂತ ದೇಶ. ಹೌದು. ಸೊ ಮೇಡಮ್ನ ಮೀಟ್ ಮಾಡೋಣ ಇವಾಗ. ಮೇಡಮ್ ಹೆಸರು? ಅವ್ರ ಹೆಸರು ರಶ್ಮಿ ಅಂತ. ರಶ್ಮಿ ಅವರು ಫ್ಲೋರಿಗೆ ಬಂದಿದ್ದೀವಿ. ಮನೆ ಇದು ನಮ್ಮ ಮನೆ. ಇದು ನಮ್ಮ ಮನೆ. ನೋಡಿ ಇಲ್ಲಿಂದ ನೋಡ್ಬೋದು ಟಾಪ್ ಆ್ಯಂಗಲ್ಲು, ವಿಶಾಲವಾದ ಸಿಂಗಾಪುರ್ನ. ಸೊ ನೀವು ಎಲ್ಲೆಲ್ಲಿ ಈ ತರ ಬಿಲ್ಡಿಂಗ್ಗಳು ಕಾಣ್ತಾ ಇದೆ ಉದ್ದುದ್ದು, ಇದು HDB. ಓಕೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ಅವೆರಡು ಪ್ರೈವೇಟ್ಗಳು. ಅಲ್ಲಿ ಎಡಗಡೆ ಮಧ್ಯದಲ್ಲಿ ಗೊತ್ತಾಗುತ್ತೆ ಸ್ವಲ್ಪ ವ್ಯತ್ಯಾಸ ನಿಮಗೆ. ಇದು ಇದು ಪ್ರೈವೇಟ್ ಬಿಲ್ಡಿಂಗ್, ಅದು ಪ್ರೈವೇಟ್ ಬಿಲ್ಡಿಂಗು, ಇದು ಪ್ರೈವೇಟ್ ಬಿಲ್ಡಿಂಗ್. ಇಲ್ಲಿ ಎದುರುಗಡೆ ಹಿಂದ್ಗಡೆ ಇದೆಲ್ಲ ಅದುವೇ. ಸೊ ಕೆಲವು ಪ್ರೈವೇಟ್ ಬಿಲ್ಡಿಂಗ್ಸ್ ಇದೆ, ಮಿಕ್ಕಿದೆಲ್ಲ 90% HDB, ಮೆಜಾರಿಟಿ HDB. ಇಲ್ಲಿ ಮನೆಗೆ ಬರ್ತಿದ್ದಂಗೆ ಖುಷಿಯ ವಿಚಾರ, ನಮ್ಮ ತುಳಸಿ ಗಿಡ ಬೆಳಗ್ಗೆ ಪೂಜೆ ಕೂಡ ಆಗಿದೆ ನೋಡ್ಬೋದು ನೀವು. ನಮ್ಮ ಆಚಾರ ವಿಚಾರನ ಮೇಡಮ್ ಇಲ್ಲಿ ಬಂದು ಫಾಲೋ ಮಾಡ್ತಿರೋದು ಬಹಳ ಬಹಳ. ಅವರು ಇದೆಲ್ಲ ತುಂಬಾ ಮೇಡಮ್ ಎತ್ತಿದ ಕೈ. ನಮಸ್ಕಾರ.